ವಿಷ್ಣುವು ಬಲ ಜ್ಞಾನ ಕಾರ್ಯವು ಕೃಷ್ಣಾರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜವು ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮನಾ ಸ್ವೇನ ಸದಾ ನಿರಸ್ತಕಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹಂಸಗುಹ್ಯ ಸ್ತೋತ್ರದಲ್ಲಿ ಮೊದಲನೇ ಪದ್ಯವನ್ನು ನಿನ್ನೆ ಅನುಸಂಧಾನ ಮಾಡಿದ್ದೇವೆ. ನಮಃ ಪರಾಯ ಅವಿತಥಾನುಭೂತಯೇ ಗುಣತ್ರಯಾಭಾಸ ನಿಮಿತ್ತ ಬಂಧವೇ ಅದೃಷ್ಟಧಾಮನೇ ಗುಣತತ್ವ ಬುದ್ಧಿಭಿಃ ನಿವೃತ್ತ ಮಾನವಧಯೇ ಸ್ವಯಂಭುವೇ. ಸರ್ವೋತ್ತಮನಾದ ಎಲ್ಲರ ಸೃಷ್ಟಿಗೆ ಕಾರಣನಾಗಿದ್ದು ತಾನು ತಾನಾಗಿಯೇ ತನ್ನನ್ನು ಸೃಷ್ಟಿಸಿಕೊಳ್ಳತಕ್ಕಂತಹ ಸ್ವೇಚ್ಛಾನಿಯಂತ್ರಿತನಾದ ಸಾಮಾನ್ಯ ಲೌಕಿಕ ಸಾಮ್ರಾಜ್ಯದಲ್ಲಿ ಮುಳುಗಿದಂತಹ ವ್ಯಕ್ತಿಗಳಿಂದ ಅವನ ಸ್ವರೂಪವನ್ನು ಅರಿಯಲಾಗದು. ಹಾಗೆ ಸಾಮಾನ್ಯರಿಂದ ಅರಿಯಲಾಗದ ಗುಹ್ಯ ಸ್ವರೂಪವುಳ್ಳ ಹಂಸನಾಮಕನಾದ ಸ್ವಯಂಭೂ ಪರಮಾತ್ಮನಿಗೆ ನಮಸ್ಕಾರ ಅಂತ ದಕ್ಷ ಮೊದಲನೇ ಶ್ಲೋಕದಲ್ಲಿ ನಮಿಸಿದ್ದಾನೆ. ಇವತ್ತು 2ನೇ ಶ್ಲೋಕ, 3ನೇ ಶ್ಲೋಕ, 4ನೇ ಶ್ಲೋಕಕ್ಕೆ ಪ್ರವೇಶ ಮಾಡೋಣ ಅಂತ ಸಂಕಲ್ಪಿಸಿಕೊಂಡಿದ್ದೇವೆ. 2ನೇ ಶ್ಲೋಕದಲ್ಲಿ ಒಂದು ವಿಶಿಷ್ಟವಾದ ಔಪನಿಷದ ವಿಷಯವನ್ನು ದಕ್ಷ ವರ್ಣನೆ ಮಾಡ್ತಾನೆ. ಭಗವಂತ ನಮ್ಮ ಸಖ, ನಾವು ಭಗವಂತನ ಸಖ, ನಮ್ಮಲ್ಲಿ ಪರಸ್ಪರ ಸಖ್ಯ ಇದೆ. ಈ ಸಖ್ಯ ಅನ್ನುವುದು ಸಾಮಾನ್ಯವಾಗಿ ಸಮಾನ ಸ್ವಭಾವ ಇದ್ದವರಲ್ಲಿ, ಸಮಾನ ವ್ಯಸನವುಳ್ಳವರಲ್ಲಿ ಬರುವಂತಹದ್ದು ಜ್ಞಾನಿಗಳು ಹೇಳಿದ ಮಾತು. ಸಮಾನಶೀಲ ವ್ಯಸನೇಶು ಸಖ್ಯಂ ಅಂತ. ಸ್ವಭಾವಶೀಲ ಸಮಾನವಾಗಿರಬೇಕು. ಮೃಗಾಹ ಮೃಗೈಹಿ ಸಂಗಮ ಅನುರಜಂತಿ. ಜಿಂಕೆಗಳ ಜೊತೆಗೇ ಗೆಳೆತನವನ್ನು ಮಾಡ್ತಾವೆ ಹೊರತು ಜಿಂಕೆಗಳು ಹೋಗಿ ಹುಲಿಯ ಜೊತೆಗಾಗ್ಲಿ, ಜಿಂಕೆಗಳು ಹೋಗಿ ನಾಯಿ ನರಿಗಳ ಜೊತೆಗಾಗ್ಲಿ ಸಂಘವನ್ನು ಮಾಡುವುದಿಲ್ಲ. ಸಮಾನಶೀಲ ವ್ಯಸನೇಶು ಸಖ್ಯ. ಸುಧಿಯ ಸುಧೀಭಿಹಿ ಮೂರ್ಖಾಶ್ಚ ಮೂರ್ಖಿ. ಸಾಮಾನ್ಯವಾಗಿ ಮೂರ್ಖರ ಜೊತೆಗೆ ಭಾರಿ ಗೆಳೆತನವನ್ನು ಇಟ್ಟುಕೊಂಡಿರ್ತಾರೆ. ಜ್ಞಾನಿಗಳ ಜೊತೆಗೆ ಗೆಳೆತನವನ್ನು ಇಟ್ಟುಕೊಂಡಿರ್ತಾರೆ. ಆದ್ರಿಂದ ಸಮಾನಶೀಲ ವ್ಯಸನೇಶು ಸಖ್ಯಂ ಅಂತ. ಭಗವಂತನಿಗೂ ನಮಗೂ ಸಖ, ಈ ಸಖ್ಯ ಅನ್ನೋದು ಯಾಕೆ ಉಂಟಾಗಿದೆ? ಯಾಕಂದ್ರೆ ಭಗವಂತ ಜ್ಞಾನಾನಂದ ಸ್ವರೂಪನಿದ್ದಾನೆ, ನಾವು ಕೂಡ ಜ್ಞಾನಾನಂದ ಸ್ವರೂಪರಿದ್ದೇವೆ. ಹಾಗಾದ್ರೆ ಸ್ವರೂಪದಲ್ಲಿ ಸಮಾನತೆ ಬಂತು. ಸಮಾನತೆ ಅಂತ ಎಲ್ಲಿರ್ತದೋ ಅಲ್ಲಿ ಭೇದ ಇದ್ದೇ ಇರ್ತದೆ ಅನ್ನುವ ಎಚ್ಚರ ನಮಗೆ ಬೇಕಾಗ್ತದೆ. ಯಾಕಂದ್ರೆ ಸಮಾನ, ಸದೃಶ ಅನ್ನುವ ಶಬ್ದಕ್ಕೆ ಅರ್ಥ ಅದರಂತೆ ಇದೆ ಅಂತ. ಅದರಂತೆ ಅಂದ್ರೆ ಅದಕ್ಕಿಂತ ಬೇರೆ, ಆದರೆ ಅದರಲ್ಲಿರುವ ಧರ್ಮಕ್ಕೆ ಸದೃಶವಾದ ಧರ್ಮ ಇದರಲ್ಲಿದೆ. ಆಕೆಯ ಮುಖ ಚಂದ್ರನಂತೆ ಇದೆ ಅಂತ ಚಂದ್ರಮುಖಿಯನ್ನು ಕರೆದರೆ ಚಂದ್ರ ಮತ್ತು ಮುಖ ಎರಡು ಒಂದೇ ಅಂತ ಅರ್ಥ ಅಲ್ವಾ? ಮತ್ತೆ ಚಂದ್ರನಿಗಿಂತ ಬೇರೆ ಇದು. ಆದರೆ ಚಂದ್ರನಲ್ಲಿರುವ ಆಹ್ಲಾದಕತ್ವ ಈ ಮುಖದಲ್ಲೂ ಕಾಣಿಸುತ್ತೆ. ಅದರಲ್ಲಿರುವ ವಿಶೇಷ ಧರ್ಮ ಇದರಲ್ಲಿ ಉಂಟು. ಅದರಲ್ಲಿರುವ ಧರ್ಮವೇ ಇದರಲ್ಲಿರುವುದಲ್ಲ, ಅದರಲ್ಲಿರುವ ಧರ್ಮಕ್ಕೆ ಸದೃಶವಾದ ಧರ್ಮ ಇಲ್ಲಿದೆ. ಅದರಿಂದ ಇದು ಅದಕ್ಕೆ ಸದೃಶ ಅಂತ ನಾವು ವ್ಯವಹರಿಸ್ತೀವಿ. ಹಾಗೆ ಭಗವಂತನಿಗೆ ನಾವು ಸದೃಶರು, ನಮಗೆ ಭಗವಂತ ಸದೃಶ. ಬಿಂಬ ಪ್ರತಿಬಿಂಬಗಳಲ್ಲಿ ಸಾದೃಶ್ಯ ಇರ್ತದೆ.
ಬಿಂಬ ಹೇಗಿರ್ತದೋ ಹಾಗೆಯೇ ಪ್ರತಿಬಿಂಬ ಇರ್ತದೆ. ಆದರೆ ಅವುಗಳಲ್ಲಿ ಭೇದ ಇದೆ. ಬಿಂಬವು ಪೂರ್ವಕ್ಕೆ ಮುಖ ಮಾಡಿಕೊಂಡಿದ್ರೆ ಪ್ರತಿಬಿಂಬವು ಪಶ್ಚಿಮಕ್ಕೆ ಮುಖ ಮಾಡಿಕೊಂಡಿರ್ತದೆ. ಬಿಂಬವು ಬಲಗೈಯನ್ನು ಎತ್ತಿದ್ರೆ ಪ್ರತಿಬಿಂಬದಲ್ಲಿ ಎಡಗೈ ಎತ್ತಿದ ಹಾಗೆ ಕಾಣಿಸ್ತದೆ. ಹಾಗಾದರೆ ಇವುಗಳಲ್ಲಿ ಭೇದವೂ ಕೂಡ ಇದೆ. ಅಥವಾ ಬಿಂಬವು ಸ್ವಚ್ಛವಾಗಿದ್ದರೆ ಪ್ರತಿಬಿಂಬವು ಅಸ್ವಚ್ಛವಾಗಿರುವ ಸಾಧ್ಯತೆ ಇದೆ. ಯಾಕಂದ್ರೆ ಕನ್ನಡಿಯಲ್ಲಿ ಕಪ್ಪು ಕಲೆಗಳಿದ್ರೆ ಪ್ರತಿಬಿಂಬದಲ್ಲಿ ಕನ್ನಡಿಯಲ್ಲಿದ್ದಂತಹ ಕಪ್ಪು ಕಲೆಗಳು ಕಾಣಿಸ್ತವೆ. ಹಾಗಾದ್ರೆ ಬಿಂಬ ಸ್ವಚ್ಛವಾಗಿದ್ದರೂ ಪ್ರತಿಬಿಂಬವನ್ನು ಮೂಡಿಸುವ ಉಪಾಧಿಯಲ್ಲಿ ಉಳ್ಳಂತಹ ದೋಷ ಪ್ರತಿಬಿಂಬದಲ್ಲಿ ಕಾಣಿಸುವುದಕ್ಕೆ ಸಾಧ್ಯ ಇದೆ. ಆದರೆ ಬಿಂಬ ಪ್ರತಿಬಿಂಬಗಳಿಗೆ ಸಾಮ್ಯವನ್ನು ಯಾರೂ ಕೂಡ ನಿರಾಕರಿಸುವುದಕ್ಕೆ ಬರುವುದಿಲ್ಲ. ಅದಕ್ಕೆ ಸಾದೃಶ್ಯ. ಹೇಗೆ ನಮ್ಮ ಎಡಗೈಯಂತೆ ಬಲಗೈ ಇದೆಯೋ ಹಾಗೆಯೇ ಬಿಂಬದಂತೆ ಪ್ರತಿಬಿಂಬ ಇದೆ ಅಂತ ಇದು ಎಲ್ಲರಿಗೂ ಕೂಡ ಅನುಭವ ಸಿದ್ಧವಾದದ್ದು. ಭಗವಂತನಿಗೂ ನಮಗೂ ಇರತಕ್ಕಂತಹ ಸಂಬಂಧ ಬಿಂಬ ಪ್ರತಿಬಿಂಬ ಭಾವ. ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯಪಿ ಚಾಂತರಂ ಸ್ವಾಮಿನ್ ನಿರ್ದೋಷ ಮದ್ದೋಷಂ ವಿವೇಚಯ ನಮೋಸ್ತುತೆ. ಬಿಂಬೋಸ್ಮಿ, ನಾನು ಆತನಿಗೆ ಬಿಂಬನಾಗಿದ್ದೇನೆ. ಅಲ್ಲ, ಬಿಂಬೋಸಿ ಪ್ರತಿಬಿಂಬೋಸ್ಮಿ, ನೀನು ಬಿಂಬೋಸಿ, ನೀನು ಬಿಂಬನಾಗಿರುವಿ. ಪ್ರತಿಬಿಂಬೋಸ್ಮಿ, ನಾನು ನಿನಗೆ ಪ್ರತಿಬಿಂಬನಾಗಿರುವೆ. ವಸ್ತುತಃ ನನಗೂ ನಿನಗೂ ಅಂತರ, ಅದು ನಿನ್ನೆ ಹೇಳಿದ ಹಾಗೆ ಪರ್ವತಕ್ಕೂ ಪ್ರಪಾತಕ್ಕೂ ಇರುವಂತಹ ಅಂತರ. ಹಾಗಾದ್ರೆ ತವ ಯದ್ಯಪಿಚ ಅಂತರಂ, ನಿನಗೂ ನನಗೂ ಸಿಕ್ಕಾಪಟ್ಟೆ ಅಂತರವಿದೆ. ಹಾಗಿದ್ದರೂ ನೀನು ಬಿಂಬ, ನಾನು ಪ್ರತಿಬಿಂಬ. ಯಾಕೆ ನಮಗೂ ನಿಮಗೂ ಅಂತರ? ಯಾಕಂದ್ರೆ ನೀನು ನಿರ್ದೋಷ, ನಿನ್ನಲ್ಲಿ ಒಂದು ದೋಷ ಹುಡುಕಿದ್ರೆ ಸಿಗುವುದಿಲ್ಲ. ಗುಣಗಳ ಸಾಗರ ನೀನು, ನಾನು ದೋಷ ಸಾಗರ. ನನ್ನಲ್ಲಿ ಗುಣಗಳನ್ನು ಹುಡುಕಿದ್ರೆ ಸಿಗುವುದು ಕಷ್ಟ. ದೋಷಗಳು ಸಾಗರೋಪಾದಿಯಲ್ಲಿ ನನ್ನಲ್ಲಿದ್ದಾವೆ. ಹಾಗಾಗಿ ಸ್ವಾಮಿನ್ ನಿರ್ದೋಷ, ದೋಷರಹಿತನಾದ ಭಗವಂತನೇ ಮದ್ದೋಷಂ ವಿವೇಚಯ, ನನ್ನಲ್ಲಿದ್ದ ದೋಷವನ್ನು ಕೂಡ ಕಳೆದು ನಾನು ನಿನ್ನ ಪ್ರತಿಬಿಂಬ ಅಂತ ಹೇಳಿಕೊಳ್ಳುವುದಕ್ಕೆ ನಾಚಿಕೆಯಾಗದೇ ಇರುವ ಹಾಗೆ ನನ್ನನ್ನು ಮಾಡು ಸ್ವಾಮಿ. ನಿನ್ನ ಪ್ರತಿಬಿಂಬ ಅಂತ ನಾನು ಹೇಳಿಕೊಳ್ಬೇಕಾದ್ರೆ ನಿನ್ನ ಹಾಗೆ ದೋಷರಹಿತನಾದರೂ ನಾನಾಗಬೇಕಲ್ಲ. ಆದ್ರಿಂದ ನನ್ನಲ್ಲಿ ದೋಷವನ್ನು ಕಿತ್ತು ಹಾಕು, ಅಂದ್ರೆ ಮುಕ್ತಿಯನ್ನು ಕೊಡು ಅಂತ ಅರ್ಥ. ಈ ರೀತಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಹಾಗಾಗಿ ಭಗವಂತನಿಗೂ ನಮಗೂ ಬಿಂಬ ಪ್ರತಿಬಿಂಬ ಭಾವ ಇದೆ. ಅದು ಚೇತನ, ನಾವು ಚೇತನ. ಅದು ಪರಮಚೇತನ, ನಾವು ಜೀವಚೇತನ. ಇಷ್ಟೇ. ಪರಮಾತ್ಮ, ಇದು ಜೀವಾತ್ಮ. ಈ ಆತ್ಮತ್ವ ಅನ್ನುವುದು ಇಬ್ಬರಿಗೂ ಇರತಕ್ಕಂತಹ ಸಾದೃಶ್ಯವಾಗಿದೆ. ಹಾಗಾಗಿ ನಮಗೂ ಅವರಿಗೂ ಸಾದೃಶ್ಯ ಇರುವ ಕಾರಣದಿಂದ ಸಮಾನಶೀಲತೆ ಬಂತು. ಸಮಾನ ವ್ಯಸನವೂ ಬೇಕಾಗ್ತದೆ. ವ್ಯಸನ ಅಂದ್ರೆ ಏನು? ಚಟ ಅಂತ ಕನ್ನಡದಲ್ಲಿ ಅದನ್ನು ಚಟ ಅಂತ ಕರೀತಾರೆ. ಚಟ ಅಂದ್ರೆ ಕೆಟ್ಟದು ಅಂತಲೇನೋ ಅರ್ಥ ಅಲ್ಲ. ಏನನ್ನು ಮಾಡದೇ ಹೋದರೆ ಮನಸ್ಸಿಗೆ ಏನೋ ಇವತ್ತು ಮಾಡಲಿಲ್ಲ ಅಂತ ಒಂದು ರೀತಿಯ ಕ್ಷೋಭೆ ಉಂಟಾಗ್ತದೋ ಅಂಥದ್ದಕ್ಕೆ ವ್ಯಸನ ಅಂತ ಕರೀತಾರೆ. ಯದಕರಣೇ ಚಿತ್ತ ವಿಕ್ಷೋಭ ತದ್ ವ್ಯಸನಂ ಅಂತ. ಏನೋ ಮಾಡಲಿಲ್ಲ ಅಂತ ಅನಿಸ್ತಾ ಇರ್ತದೆ. ಕೆಲವರಿಗೆ ಚಟ ಅನ್ನೋದು ಇನ್ನೊಂದು ಸ್ವಭಾವದಲ್ಲೂ ಇದೆ. ಕೆಲವರು ಹೀಗೆ ಮೇಲೆ ಒಂದು ಶಾಲ ಹಾಕೊಂಡಿರ್ತಾರೆ, ಆಗಾಗ ಹೀಗೆ ಹಾರಿಸ್ತಾ ಇರ್ತಾರೆ. ಅದು 1 ಇಂಚು ಮೇಲಕ್ಕೆ ಹಾರಿ ಅಲ್ಲಿ ಬೀಳ್ತಾ ಇರಬೇಕು. ಯಾಕೆ ಹಾಗೆ ಮಾಡ್ತಾ ಇದ್ದಾರೆ? ಅದರಿಂದ ಏನು ಪ್ರಯೋಜನ? ಅವರೇನಾದ್ರೂ ಸಂಕಲ್ಪ ಮಾಡಿ ಈ ಅಧಿಕ ಮಾಸದಲ್ಲಿ ವ್ರತ ಸ್ವೀಕಾರ ಮಾಡಿದ್ದಾರ ಹಾಗೆ ಅಂತ ಕೆಲವರಿಗೆ ಪ್ರಶ್ನೆ ಬರ್ತದೆ. ಆಗ ಪಕ್ಕದವರು ಉತ್ತರ ಕೊಡ್ತಾರೆ, ಅದು ಅವರಿಗೆ ಒಂದು ಚಟ, ಹಾಗೆ ಸುಮ್ಮನೆ ಹೀಗೆ ಹಾರಿಸ್ತಾ ಇರೋದು ಅವ್ರದ್ದೊಂದು ಚಟ ಅಂತ. ನಾನು ಬಾಲ್ಯದಲ್ಲಿ ಶಾಲೆಗೆ ಹೋಗ್ತಾ ಇದ್ದಾಗ ನಮ್ಗೊಬ್ರು ಮೇಷ್ಟ್ರು ಇದ್ರು. ಅವರು ಸಾಮಾನ್ಯ ಲೆಕ್ಕದ ಪಾಠವನ್ನು, ಮ್ಯಾಥ್ಸ್ ಪಾಠ ಹೇಳ್ತಾ ಇದ್ರು. ಅವರು ಸಾಮಾನ್ಯ ನಾವು ಲೆಕ್ಕ ಹಾಕೋದು, ಅವರವತ್ತು ಪಾಠದಲ್ಲಿ ಎಷ್ಟು ಸಲ ಗೊತ್ತಾಯ್ತಲ್ವಾ ಅಂತ ಹೇಳ್ತಾರೆ ಅಂತ ನಾವು ಲೆಕ್ಕ ಹಾಕೋದು. ಒಂದೊಂದು ವಾಕ್ಯದಲ್ಲೂ ಒಂದ್ಸಲ ಗೊತ್ತಾಯ್ತಲ್ವಾ ವಾಕ್ಯ ಹೇಳೋದು ಗೊತ್ತಾಯ್ತಲ್ವಾ ಅಂತ ಕೇಳುದು. ಇದು ಯಾಕೆ ಅಂತ ನಾವು ಮೊದಲು ಆಲೋಚನೆ ಮಾಡ್ತಾ ಇದ್ದೆ. ಆಮೇಲೆ ಅಭ್ಯಾಸ ಆಗಬೇಕು. ಅವರು ಅಂತ ಹೇಳಿದ್ರೆ ಗೊತ್ತಾಯ್ತಲ್ವಾ ಬರ್ತದೆ ಅಂತ. ಆಮೇಲೆ ಲೆಕ್ಕಾಚಾರ ಮಾಡ್ತಾ ಇರ್ಲಿಲ್ಲ. ಒಂದು ಸಲ ಲೆಕ್ಕಾಚಾರ ಮಾಡಿದಾಗ 62 ಬಾರಿ ಗೊತ್ತಾಯ್ತಲ್ವಾ ಅಂತ ಆ ಪಾಠದಲ್ಲಿ ಬಂದಿತ್ತು. ಇಂಥದ್ದು ಕೆಲವರಿಗೆ ಚಟ, ಆ ರೀತಿ ಹೇಳುವುದು ಒಂದು ಚಟ ಅಂತ. ಅದನ್ನು ಬಿಡಿ ಅಂತ ನಾವು ಅವರಿಗೆ ಆದೇಶ ಮಾಡಿದ್ರೆ, ಹಿರಿಯರು ಅವರ ಹೆಡ್ ಮಾಸ್ಟರ್ ಬಂದು ಅವರಿಗೆ ನೀವು ಇದನ್ನು ಬಿಡಬೇಕು, ನಾಳೆಯಿಂದ ಗೊತ್ತಾಯ್ತಲ್ವಾ ಅಂತ ಹೇಳಿದ್ರೆ ₹1 ನಿಮ್ಮ ಸಂಬಳದಲ್ಲಿ ಕಟ್ ಮಾಡ್ತೇನೆ ಅಂತ ಹೇಳಿದ್ರೆ ಅವರಿಗೆ ಒಂದು ರೀತಿ ಮನಸ್ಸಿನ ವಿಕ್ಷೋಭೆ ಉಂಟಾಗ್ಬಿಡ್ತದೆ. ಅದನ್ನು ಹೇಳದೆ ಹೋದ್ರೆ ಅವರಿಗೆ ಆಗುವುದೇ ಇಲ್ಲ. ಅದು ಹೇಳಬೇಕು. ಇಂಥದ್ದಕ್ಕೆ ಚಟ ಅಂತ ಕರೆಯುವುದು. ಭಗವಂತನಿಗೂ ಇದು ಕೆಲವರಿಗೆ ಪರೋಪಕಾರ ಮಾಡುವುದು ಅನ್ನೋದು ವ್ಯಸನ ಆಗಿರ್ಬೋದು. ಪರೋಪಕಾರ ವ್ಯಸನಿಗಳು ಅಂತ ಕರೀತಾರೆ. ಇನ್ನು ಕೆಲವರಿಗೆ ಭಗವಂತನನ್ನು ನಿರಂತರ ಅವನ ನಾಮಸ್ಮರಣೆ ಮಾಡುವುದೇ ಅನ್ನೋದು ವ್ಯಸನ. ಅದನ್ನು ಮಾಡದೆ ಹೋದ್ರೆ ಅವನಿಗೆ ಏನೋ ಮಾಡಲಿಲ್ಲ ಅಂತ ಅನಿಸುವಂತ. ಅಂದ್ರೆ ಚಟ ಕೆಟ್ಟದ್ದೇ ಆಗಿರಬೇಕು ಅಂತಿಲ್ಲ. ವ್ಯಸನ ಅದು ಉತ್ಕೃಷ್ಟವಾದ ವಿಷಯಗಳಲ್ಲೂ ಇರಬಹುದು. ಭಗವಂತನ ಚಟ ಮತ್ತು ನಮ್ಮ ಚಟ, ಭಗವಂತನ ವ್ಯಸನ ಮತ್ತು ನಮ್ಮ ವ್ಯಸನ ಅನೇಕ ವಿಷಯದಲ್ಲಿ ಸಮಾನವಾಗಿರಬೇಕು. ಆವಾಗ ಭಗವಂತ ನಮ್ಮ ಸಖ ಅನ್ನೋದು ಸ್ಪಷ್ಟವಾಗ್ತದೆ.
ಭಗವಂತನ ವ್ಯಸನ ಏನು? ಕಷ್ಟದಲ್ಲಿದ್ದವರಿಗೆ ಉಪಕರಿಸುವುದು ಅನ್ನೋದು ಭಗವಂತನ ವ್ಯಸನ. ಅವನ ಕೈಗಳು ಒಂದೋ ಎರಡೋ ಮೂರೋ ನಾಲ್ಕೋ ಅಂತ ಲೆಕ್ಕ ಹಾಕ್ಲಿಕ್ಕೆ ಬರುವುದಿಲ್ಲ. ಅನಂತ ಬಾಹು ಅಂತ ಕರೆಸಿಕೊಳ್ಳುವ. ಅಷ್ಟೂ ಬಾಹುವನ್ನು ದೇವರು ಯಾಕೆ ಇಟ್ಟುಕೊಂಡಿದ್ದಾರೆ? ಯಾಕಂದ್ರೆ ಅವನ ಕೆಲಸಕ್ಕೋಸ್ಕರ ಅಲ್ಲ, ಭಕ್ತರ ಕೆಲಸಕ್ಕೋಸ್ಕರ ಅವನ ಕೈಗಳು. ಅವನು ಅಷ್ಟೂ ಕೈಗಳನ್ನು ಧರಿಸಿದ್ದು ಪೀನವೃತ್ತಾಹ ಜಗದ್ರಕ್ಷಾ ಕೇವಲೋದ್ಯೋಗಿನಃ ಅನೀಶಂ ಅಂತ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಭಗವಂತನ ಕೈಗಳನ್ನು ವರ್ಣನೆ ಮಾಡ್ತಾರೆ. ಅದು ಪೀನವೃತ್ತವಾಗಿದೆ, ಸುಂದರವಾಗಿದೆ. ಅದರ ಕೆಲಸ ಏನು ಅಂದ್ರೆ ಜಗದ್ರಕ್ಷಾ ಕೇವಲೋದ್ಯೋಗಿನಃ. ಜಗದ್ರಕ್ಷೆಯನ್ನು ಬಿಟ್ಟರೆ ಬೇರೆ ಉದ್ಯೋಗ ಇಲ್ಲ. ಕೇವಲ ಜಗದ್ರಕ್ಷೆಯೇ ಉದ್ಯೋಗವಾಗಿ ಉಳ್ಳಂತಹ ಭಗವಂತನ ಬಾಹುಗಳು. ನಮ್ಮ ಬಾಹುಗಳು, ಒಂದು ಬಾಹು ಶರೀರದಲ್ಲಿ ಆಹಾರವನ್ನು ತೆಗೆದುಕೊಳ್ಳುವುದಕ್ಕೆ, ಅಥವಾ ಹೊಟ್ಟೆ ತುಂಬಿಸುವುದಕ್ಕೆ ಒಂದು ಕೈ ಆದ್ರೆ, ಇನ್ನೊಂದು ಕೈಯು ಕೊಳೆಯನ್ನು ತೊಳೆಯುವುದಕ್ಕೆ ಅಂತ ನಾವು ವ್ಯವಸ್ಥೆಯನ್ನು ಮಾಡಿಟ್ಕೊಂಡ್ವಿ. ಅಂದ್ರೆ ಏನಿದ್ರೂ ಕೂಡ ನಮಗೋಸ್ಕರ ನಮ್ಮ ಕೈ ಇರುವಂತಹದ್ದು. ದೇವರ ಕೈ ಹಾಗಲ್ಲ, ಇನ್ನೊಬ್ಬರಿಗೋಸ್ಕರವೇ ಅವನ ಕೈ ಇರುವುದು. ಅವನ ಹೊಟ್ಟೆಯನ್ನು ತುಂಬಿಸುವುದಕ್ಕೆ ಅವನಿಗೆ ಕೈ ಬೇಕು ಅಂತಿಲ್ಲ. ಅವ ಇನ್ನೊಬ್ಬರ ಹೊಟ್ಟೆ ತುಂಬಿಸುವುದಕ್ಕೋಸ್ಕರ ಭಗವಂತ ತನ್ನ ಬಾಹುಗಳನ್ನು ಧರಿಸಿದ್ದಾನೆ. ಹಾಗಾಗಿ ಭಗವಂತ ಪರ ಉಪಕಾರಿ, ಜಗದ್ರಕ್ಷೆ ಅನ್ನುವುದು ಆತನ ದೀಕ್ಷೆಯಾಗಿದೆ. ಈತನೂ ಕೂಡ ಹಾಗಿರಬೇಕು. ಆಗ ಭಗವಂತನ ಪ್ರತಿಬಿಂಬ ಅಂತ ಸ್ಪಷ್ಟ ಆಗ್ತದೆ, ಭಗವಂತನ ಸಖ ಅಂತ ಸ್ಪಷ್ಟವಾಗ್ತದೆ. ಜೀವನೂ ಕೂಡ ಯಾವಾಗ ತನ್ನ ಶರೀರ ಅನ್ನೋದು ಅಶಾಶ್ವತ ಅಂತ ಮನಗಾಣ್ತಾನೆ, ನನ್ನ ಶರೀರದಲ್ಲಿ ಆತ್ಮ ಅಂತ ನಾನೊಬ್ಬ ಇದ್ದೇನೆ ಅಂತ ತನ್ನ ಜ್ಞಾನ ಅವನಿಗೆ ಬರ್ತದೆ. ಅದರ ಜೊತೆಗೆ ಇವರೆಲ್ಲರ ಶರೀರದಲ್ಲೂ ಕೂಡ ಆತ್ಮ ಇದ್ದಾನೆ ಅನ್ನುವ ಜ್ಞಾನ ಬರ್ತದೆ. ಇದರ ಜೊತೆಗೆ ಈ ಶರೀರದಲ್ಲಿರುವ ಈ ಆತ್ಮನಿಗೆ ಅಂತರಾತ್ಮನಾಗಿ ಯಾವ ಪರಮಾತ್ಮ ನಿಯಾಮಕನಾಗಿದ್ದಾನೋ ಅದೇ ಪರಮಾತ್ಮ ಈ ಎಲ್ಲಾ ಆತ್ಮರಲ್ಲೂ ಕೂಡ ಅಂತರ್ಯಾಮಿಯಾಗಿ ನಿಯಾಮಕನಾಗಿದ್ದಾನೆ ಅಂತ ಎಲ್ಲಾ ಕಡೆಯಲ್ಲೂ ಒಬ್ಬನನ್ನು ಕಾಣ್ತಾನೆ. ಒಬ್ಬನನ್ನು ಕಾಣುವುದಂದ್ರೇನು? ಎಲ್ಲಾ ಶರೀರದಲ್ಲೂ ಒಬ್ಬನನ್ನು ಕಾಣುವುದಲ್ಲ, ಎಲ್ಲಾ ಶರೀರದಲ್ಲಿರುವ ಬೇರೆ ಬೇರೆ ಆತ್ಮರಲ್ಲಿ ಸಮಂ ಪಶ್ಯತಿ ಅರ್ಜುನ. ಒಬ್ಬನೇ ಪರಮಾತ್ಮ ನಿಯಾಮಕನಾಗಿದ್ದಾನೆ ಅಂತ ತಿಳಿತಾನೆ. ಯಾವಾಗ ಎಲ್ಲೆಡೆ ಪರಮಾತ್ಮ ನಿಯಾಮಕನಾಗಿ ಕುಳಿತಿದ್ದಾನೆ ಅನ್ನೋದು ಇವನಿಗೆ ಸ್ಫುಟವಾಗ್ತದೆ, ಜೊತೆಗೆ ಈ ಶರೀರ ಎಂಬುದು ಅಶಾಶ್ವತ ಅನ್ನೋದು ಸ್ಫುಟವಾಗುತ್ತೆ. ಆವಾಗ ಇನ್ನೊಬ್ಬರ ಉಪಕಾರಕ್ಕೋಸ್ಕರ ಧಾವಿಸಿ ಹೋಗ್ತಾನೆ. ಸುಖಂ ವಾ ಯದಿವಾ ದುಃಖಂ ಸಯೋಗಿ ಪರಮೋ ಮತಃ ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಅರ್ಜುನ. ಕೃಷ್ಣ ಈ ವಿಷಯವನ್ನು ಹೇಳ್ತಾನೆ. ಯಾರು ತನ್ನ ಉಪಮೆಯನ್ನಿಟ್ಟುಕೊಂಡು, ಅಂದ್ರೆ ತನ್ನ ನಿದರ್ಶನವನ್ನಿಟ್ಟುಕೊಂಡು ಇನ್ನೊಬ್ಬರ ಸುಖವೋ ದುಃಖವೋ ಅದನ್ನು ತಾನು ತನ್ನ ಸುಖ ದುಃಖದ ಹಾಗೆ ಪರಿಗಣಿಸ್ತಾನೋ ಅಂಥವನನ್ನು ಯೋಗಿ ಅಂತ ಕರಿಬೇಕು. ಅಂದ್ರೆ ನಾವು ಜಾರಿ ಬಿದ್ದಾಗ ನಮಗೆ ಎಷ್ಟು ದುಃಖವಾಗ್ತದೆ, ಇನ್ನೊಬ್ಬರು ಪಕ್ಕದಲ್ಲಿದ್ದವರು ಎತ್ತಿ ಹಿಡಿಬೇಕು ಅಂತ ನಾವು ಹೇಗೆ ಬಯಸ್ತೇವೆ, ಹಾಗೆ ಇನ್ನೊಬ್ಬರು ಬಿದ್ದಾಗಲೂ ಇನ್ನೊಬ್ಬರ ಸಹಾಯವನ್ನು ಬಯಸ್ತಾರೆ. ನಾವು ಆ ಸಹಾಯವನ್ನು ಕೊಡಬೇಕು. ನಾವು ಜಾರಿ ಬಿದ್ದಾಗ ಮತ್ತೊಬ್ಬರು ನಮಗೆ ಕೈಕೊಟ್ಟು ಎಬ್ಬಿಸದೆ ಹೋದರೆ ಎಷ್ಟು ದುಃಖವೋ, ನಾವು ಅವರಿಗೆ ಸಹಕರಿಸದೆ ಹೋದರೂ ಅಂತಹ ದುಃಖವೇ ಅಲ್ವೇ ಅವರಿಗೆ. ಹಾಗಾದ್ರೆ ಅವರಲ್ಲಿರುವ ಜನಾರ್ದನನ ಸೇವೆಯನ್ನು ನಾನು ಮಾಡಬೇಕು ಅಂತಾದ್ರೆ ನಾನು ಪರರಿಗೆ ಉಪಕರಿಸಬೇಕು ಈ ಶರೀರದಿಂದ. ಈ ಶರೀರ ಅನ್ನುವುದು ಬೆಳಕು ಕೊಡಬೇಕು, ದೀಪದಲ್ಲಿದ್ದ ಬತ್ತಿಯ ಹಾಗೆ. ದೀಪದಲ್ಲಿರುವ ಬತ್ತಿ ತಾನು ಉರಿತಾ ಇರ್ತದೆ, ಉರಿತಾ ಇರತಕ್ಕಂತಹ ಬತ್ತಿ ಸುತ್ತಲೂ ಬೆಳಕು ಕೊಡ್ತದೆ. ಆದ್ರೆ ಎಲ್ಲರಿಗೂ ಬೆಳಕು ಕೊಟ್ಟಂತಹ ಬತ್ತಿ ನಿಧಾನಕ್ಕೆ ಕರಗುವುದಕ್ಕೆ ಪ್ರಾರಂಭ ಆಗ್ತದೆ. ತಾನು ಕರಗಿ ಇನ್ನೊಬ್ಬರಿಗೆ ಬೆಳಕು ಕೊಡುವುದು ಅನ್ನುವುದೇ ಪರೋಪಕಾರ ಅಂತ ಕರೆಸಿಕೊಳ್ತದೆ. ಆ ರೀತಿ ಭಗವಂತ ತಾನು ಕರಗದೆ ಪರರಿಗೆ ಉಪಕರಿಸಿದರೆ ಅದು ಅನಶ್ನನ್ನನ್ಯ ಅಭಿಚಾಕಶೀತಿ. ಇನ್ನೊಬ್ಬರಿಗೆ ತಾನು ಕರಗದೆ ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡಿದರೆ ಜೀವ ತನ್ನ ಶರೀರವನ್ನು ಕರಗಿಸಿಕೊಂಡು ಮತ್ತೊಬ್ಬರಿಗೆ ಉಪಕಾರವನ್ನು ಮಾಡಬೇಕು. ಆಗ ಭಗವಂತನಿಗೂ ಈತನಿಗೂ ವ್ಯಸನ ಸಮಾನವಾಗ್ತದೆ. ಇನ್ನೊಂದು ವ್ಯಸನ ಇದೆ. ಭಗವಂತನ ವ್ಯಸನ ಏನು ಅಂದ್ರೆ ತನ್ನ ಕಡೆಗೆ ಬಂದವನನ್ನು, ತನ್ನನ್ನು ಅಪ್ಪಿಕೊಂಡವನನ್ನು ಯಾವತ್ತೂ ಬಿಡುವುದಿಲ್ಲ. ಯೋಗಕ್ಷೇಮಂ ವಹಾಮ್ಯಹಂ. ಯಾರು ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ. ಯಾರು ನನ್ನನ್ನು ನಿರಂತರ ಉಪಾಸನೆ ಮಾಡಿಕೊಂಡು ನನ್ನನ್ನು ಬಿಟ್ಟರೆ ಇನ್ನೊಬ್ಬರು ಗತಿ ಇಲ್ಲ ಅಂತ, ನನ್ನನ್ನು ನೀನೇ ನಾಥ ತ್ವಮೇವ ಪರಾಗತಿ, ನಿನ್ನನ್ನು ಬಿಟ್ಟರೆ ಮತ್ತೊಬ್ಬ ಗತಿ ಇಲ್ಲ ಅಂತ ನನ್ನ ಸನಿಹಕ್ಕೆ ಬರ್ತಾನೋ ಅಂಥವನನ್ನು ಕಾಪಾಡುವುದು ನನ್ನ ಜವಾಬ್ದಾರಿ ಅಂತ ದೇವರು ತನ್ನಲ್ಲಿ ತಾನು ಒಂದು ಪ್ರತಿಜ್ಞೆಯನ್ನು ಮಾಡಿಕೊಂಡಿದ್ದೇನೆ. ಅವರ ಯೋಗಕ್ಷೇಮವನ್ನು ನಾನು ಧರಿಸ್ತೇನೆ. ಇದು ಭಗವಂತನ ಒಂದು ದೀಕ್ಷೆ. ಈ ದೀಕ್ಷೆಗೆ ಅನುಗುಣವಾಗಿ ಯಾವ ಚೇತನ ಭಗವಂತನನ್ನು ಬಿಟ್ಟು ಬೇರೆ ಎಲ್ಲವನ್ನೂ ಕೂಡ ನಶ್ವರ ಅಂತ ತಿಳಿದು ಭಗವಂತನೊಬ್ಬನೇ ನನ್ನ ರಕ್ಷಕ ಅಂತ ಭಗವಂತನಲ್ಲಿ ತನ್ನ ಆತ್ಮ, ಇಂದ್ರಿಯ, ಮನಃ, ಪ್ರಾಣಗಳನ್ನೆಲ್ಲ ಅರ್ಪಿಸಿಕೊಂಡಿರ್ತಾನೋ ಅಂಥವನನ್ನು ಭಗವಂತ ನಾನು ನೋಡಿಕೊಳ್ತೇನೆ ಅಂತ ಹೇಳಿದ್ದಾನೆ. ಅವನು ಭಗವಂತನ ಪ್ರಾಣ ಸದೃಶ ಆಗಿ ಬಿಡ್ತಾನೆ. ಹೇಗೆ ಮಮ ಪ್ರಾಣಾಹಿ ಪಾಂಡವಾಹ ಅಂತ ಭಗವಂತ
ಪಾಂಡವರನ್ನು ತನ್ನ ರಕ್ಷಣೆ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಪಾಂಡವರ ರಕ್ಷಣೆ ಅನ್ನುವುದನ್ನು ಸ್ವೀಕರಿಸಿದ್ದನೋ ಹಾಗೆ ತನ್ನನ್ನು ದೇವರಿಗೆ ಪೂರ್ಣ ಮಟ್ಟದಲ್ಲಿ ಒಪ್ಪಿಸಿಕೊಂಡವನನ್ನು ದೇವರು ತನ್ನ ಹಾಗೆ ಅಂತ ತಿಳ್ಕೊಳ್ತಾರೆ. ಅವನನ್ನು ಆತ್ಮ ಇತ್ಯೇವ ಜಾನಾಮಿ ಅಂತ ಹೇಳ್ತಾನೆ. 4 ಥರದ ಚೇತನರು ಭಗವಂತನನ್ನು ಶರಣು ಹೊಂತಾರೆ. ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ ಅಂತ 4 ಥರ. ಇವರು ಚತುರ್ವಿಧ ಭಜಂತೆ ಮಾಂ ಜನಾಹ ಸುಕೃತಿನಃ ಅರ್ಜುನ. ನನ್ನನ್ನು 4 ಥರದ ಜನ ಭಜಿಸುವುದಕ್ಕೆ ಬರ್ತಾರೆ. ಅರ್ಜುನ ಪ್ರಶ್ನಿಸ್ತಾನೆ, ಆ 4 ಜನರಲ್ಲಿ ಯಾರು ಉತ್ತಮ ಅಂತ ನಿನ್ನ ಭಾವನೆ ಇದೆ? ಅದಕ್ಕೆ ಉದಾರಾಹ ಸರ್ವ ಏವೈತೆ ಅಂತ ಕೃಷ್ಣ ಉತ್ತರ ಕೊಡ್ತಾನೆ. ಯಾಕಂದ್ರೆ ಈ 4 ಥರದ ಜನರು ಬಂದಿದ್ದಾರಲ್ವ ನನ್ನ ಹತ್ರ, ಬರದೇ ಇರುವವರಿಗಿಂತ ಇವರಾಗ್ಬೋದಲ್ಲ, ಆದ್ರೆ ಇವರು ಎಲ್ಲರಿಗಿಂತ ಶ್ರೇಷ್ಠರು ಅಂತ ಉತ್ತರ ಕೊಟ್ಟ. ಅಲ್ಲ, ಇವರಲ್ಲಿ ಯಾರು ಶ್ರೇಷ್ಠರು ಅಂತ ಮತ್ತೆ ಒತ್ತಾಯ ಮಾಡಿದ್ರೆ ಆವಾಗ ಭಗವಂತ ಹೇಳ್ತಾನೆ, ಜ್ಞಾನೀತು ಆತ್ಮೈವ ಮೇಮತಂ. ನನ್ನ ಮೇಲೆ ಪ್ರೀತಿ ಇಟ್ಟು ಅದು ಸಿಗಲಿ ಇದು ಸಿಗಲಿ ಅನ್ನುವ ಯಾವ ಭಾವನೆಯೂ ಇಲ್ಲದೆ ನೀನೇ ಗತಿ ಸ್ವಾಮಿ, ನೀನು ಅಂದ್ರೆ ನನಗೆ ಭಾರಿ ಇಷ್ಟ ಅಂತ ಇಷ್ಟ ಅನ್ನುವ ಕಾರಣದಿಂದ ನನ್ನಲ್ಲಿ ಶರಣು ಹೊಂದಿದ್ದಾನೋ ಅವನಿಗೆ ಅವನ ಬಗ್ಗೆ ನನಗೆ ನಾನು ಎಷ್ಟು ಪ್ರೀತಿಯೋ ಅಷ್ಟು ಅವನ ಬಗ್ಗೆ ಪ್ರೀತಿ ನನಗೆ ಅಂತ ಭಗವಂತ ಹೇಳಿಕೊಳ್ತಾನೆ. ಈ ರೀತಿಯ ಮನಸ್ಥಿತಿ ಜೀವ ಪರಮಾತ್ಮರಲ್ಲಿ ಬಂದಾಗ ಪರಸ್ಪರ ಸಖ್ಯ ಪರಮಾತ್ಮ ಮತ್ತು ಜೀವನಲ್ಲಿದೆ. ಇವತ್ತು ನಾವು ಸಖ್ಯ ಭಕ್ತಿ ಅಂತ ಒಂದು ಕರೀತೇವೆ. ಸಖ್ಯ ಭಕ್ತಿ ಅನ್ನುವುದಕ್ಕೆ ದೃಷ್ಟಾಂತ ನಾವು ಕೊಡುವಾಗ ಅರ್ಜುನನನ್ನು ಕೊಡ್ತೇವೆ. ದಾಸ್ಯ ಭಕ್ತಿ ಅಂತ ಒಂದು ಭಕ್ತಿ ಇದೆ, ಅದಕ್ಕೆ ಹನುಮಂತ ದೇವರನ್ನು ಉದಾಹರಣೆಯನ್ನಾಗಿ ಕೊಡ್ತೇವೆ. ರಾಮದಾಸ ಅಂತಲೇ ಹನುಮಂತನಿಗೆ ಹೆಸರು. ಎಲ್ಲಿ ಹೋದರೂ ಕೂಡ ದಾಸೋಹಂ ಕೋಸಲೇಂದ್ರಸ್ಯ ಅಂತ ತನ್ನನ್ನು ಪರಿಚಯಿಸಿಕೊಂಡಿರತಕ್ಕಂತಹ ವ್ಯಕ್ತಿತ್ವ ಹನುಮಂತ ದೇವರದು. ಅರ್ಚನಂ ಬೇರೆ ಬೇರೆ ಇದೆ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ಬೇರೆ ಬೇರೆ ತರದ ಭಕ್ತಿಗಳಿದ್ದಾವೆ. ಶ್ರವಣ ಭಕ್ತಿ ಅಂತ ಹೇಳಿದ ಕೂಡಲೇ ಪರೀಕ್ಷಿತ ರಾಜನ ನೆನಪಾಗ್ತದೆ. ಶ್ರೀಕೃಷ್ಣ ಶ್ರವಣೆ ಪರೀಕ್ಷಿತಿರಭೂತ್. ಶ್ರವಣಂ ಕೀರ್ತನಂ ಅಂತ ಹೇಳಿದ ಕೂಡಲೇ ಆ ಪ್ರಹ್ಲಾದನ ನೆನಪಾಗುತ್ತೆ. ಪ್ರಹ್ಲಾದ ಎಂಥ ಕೀರ್ತನೆ ಮಾಡ್ತಾ ಇದ್ದ ಭಗವಂತನದ್ದು, ಎಂಥ ಸ್ಮರಣೆ ಮಾಡ್ತಾ ಇದ್ದ ಅಂತ ಒಬ್ಬೊಬ್ಬರು ನಮಗೆ ಒಂದೊಂದು ಭಕ್ತಿಯನ್ನು ನೆನೆಸಿಕೊಂಡಾಗ ಒಬ್ಬೊಬ್ಬ ವ್ಯಕ್ತಿಯ ನೆನಪಾಗುತ್ತೆ. ಅದರಲ್ಲಿ ಒಂದು ದಾಸ್ಯ ಭಕ್ತಿ, ಮತ್ತೊಂದು ಸಖ್ಯ ಭಕ್ತಿ ಅಂತ. ಸಖ್ಯ ಅನ್ನುವಲ್ಲಿ ಭಗವಂತನನ್ನು ಅತ್ಯಂತ ಆತ್ಮೀಯವಾಗಿ ಕಾಣತಕ್ಕಂತಹ ಭಾವ ಇದೆ. ಆಗ ದೇವರು ಇವನ ಸಖನಾಗ್ತಾನೆ, ಇವನಿಗೆ ಅವನು ಸಖನಾಗ್ತಾನೆ. ಈ ಸಖ್ಯ ಅನ್ನೋದು ಪರಸ್ಪರ. ದಾಸ್ಯ ಅನ್ನೋದು ಪರಸ್ಪರ. ಇವನು ದೇವರ ದಾಸ, ಇವನಿಗೆ ದೇವರು ದಾಸ ಅಲ್ಲ. ಅವನು ಸ್ವಾಮಿ, ಇವನು ದಾಸ. ಈಶ ದಾಸ ಭಾವ, ಅದು ಪರಸ್ಪರ ದಾಸ್ಯ ಅಲ್ಲ. ಹಾಗೆ ಶ್ರವಣ ಮನನ ಎಲ್ಲ ಪರಸ್ಪರ ಶ್ರವಣ ಅಲ್ಲ. ದೇವರ ಬಗ್ಗೆ ನಾವು ಶ್ರವಣ ಮಾಡುವುದು, ಓ ನೀನು ಇಷ್ಟು ಶ್ರವಣ ಮಾಡಿದ್ಯಾ, ನಿನ್ನ ಬಗ್ಗೆ ನಾನು ಶ್ರವಣ ಮಾಡ್ತೇನೆ. ದೇವರು ಶ್ರವಣ ಮಾಡುವುದಿಲ್ಲ. ಈ ಶ್ರವಣ ಕೀರ್ತನ ಇತ್ಯಾದಿಗಳೆಲ್ಲ ಪಾರಸ್ಪರ್ಯ ಅನ್ನುವುದಿಲ್ಲ. ಇವನಿಗೆ ಅವನು ಅವನಿಗೆ ಇವನು ಅಂತಿಲ್ಲ. ಆದ್ರೆ ಸಖ್ಯ ಭಕ್ತಿಯಲ್ಲಿ ಪರಸ್ಪರ ಸಖ. ಅದನ್ನು ದಕ್ಷ ಉಲ್ಲೇಖ ಮಾಡ್ತಾನೆ. ನಯಸ್ಯ ಸಖ್ಯಂ ಪುರುಷೋ ವೇತ್ತಿ ಸಖ್ಯು ನಾಯಸ್ಯ ಸಖ್ಯಂ ಪುರುಷೋ ವೇತ್ತಿ ಸಖ್ಯು ಸಖಾ ವಸನ್ ಸಂವಸತಃ ಪುರೇ ಅಸ್ಮಿನ್. ಸಾಮಾನ್ಯ ಲೋಕದ ಗೆಳೆತನಕ್ಕೂ ಲೋಕದ ಸಖ ಅವನಿಗೂ ಈ ಭಗವಂತ ಮತ್ತು ಜೀವ ಅನ್ನುವ ಸಖ್ಯ ಭಾವಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಮ್ಮ ಗೆಳೆಯ ಅಂತ ಹೇಳಿದ್ರೆ ಅವ ದೂರ ಇರ್ತಾನೆ, ನಮ್ಮ ಮನೆಯಲ್ಲೂ ಇರುವುದಿಲ್ಲ. ಮನೆಯಲ್ಲಿದ್ದವನನ್ನು ಗೆಳೆಯ ಅಂತ ಕರೆದ್ರೆ ಯಾರು ನಗ್ತಾರೆ. ಏನು ಗೆಳೆಯ ಅಂತ ಕೇಳುವುದು, ಅವಳನ್ನು ಗೆಳತಿ ಅಂತ ಕರೆಯುವುದ, ಹೆಂಡತಿ ಅಂತ ಹೇಳಬೇಕು ಅಂತಾರೆ. ಗೆಳತಿ ಅನ್ನೋ ಶಬ್ದ ಅಲ್ಲಿ ಸರಿ ಹೋಗಲ್ಲ. ಹಾಗಾದ್ರೆ ಸಖ್ಯ ಅನ್ನೋದು ಎಲ್ಲಿ ಆಗಬೇಕು? ಬೇರೆ ಮನೆಯಲ್ಲಿದ್ದವನ ಜೊತೆಗೆ ಇವನಿಗೆ ಸಖ್ಯ. ಹಾಗೆ ದೇವರು ಎಲ್ಲೋ ವೈಕುಂಠವೆಂಬ ಪರಂಧಾಮದಲ್ಲಿದ್ದು, ನಾವು ಯಾವುದೋ ಒಂದು ಸುಧಾಮನ ಹಾಗೆ ಪುಟ್ಟ ಒಂದು ಜೋಪಡಿಯಲ್ಲಿದ್ದು ಅವನಿಗೂ ನನಗೂ ಸಖ್ಯವೋ? ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶಸ್ಯತೆ ಸಖ್ಯಂಚ ಇವ ತಥಾಭೂತಂ. ಗೆಳತನ ಅನ್ನೋದು ಸಮರಿದ್ದಾಗ ಅಲ್ವಾಗುದು. ಅವನಿಗೂ ನಮಗೂ ಸಮ ಹೇಗೆ? ಒಂದು ಮನೆಯಲ್ಲಿದ್ರೆ ಸಖ್ಯ ಆಗಬೇಕು, ಆಗುವುದಿಲ್ಲ. ಇದು ಬೇರೆ ಬೇರೆ ವಿಶಿಷ್ಟವಾದ ಭಿನ್ನವಾದ ತೀರಾ ಅಜಗಜಾಂತರವುಳ್ಳ ಮನೆಯಲ್ಲುಳ್ಳವರಿಗೆ ಸಖ್ಯ ಹೇಗೆ? ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಪುರೇ ಅಸ್ಮಿನ್ ಸಂವಸತಃ. ನಾನು ಯಾವ ಮನೆಯಲ್ಲಿ ಇದ್ದೇನೋ ಅದೇ ಮನೆಯಲ್ಲಿ ದೇವರು ಇದ್ದಾನೆ, ಅದರಿಂದ ನಮಗೆ ಸಖ್ಯ. ಅಲ್ಲ, ಒಂದೇ ಮನೆಯಲ್ಲಿದ್ರೆ ಸಖ್ಯ ಹೇಗೆ? ಅದು ಬೇರೆ ಮನೆಯವನು ಒಂದು ಮನೆಯಲ್ಲಿರುವುದರಿಂದ ಸಖ್ಯ. ಈಗ ಬೇರೆ ಬೇರೆ ಮನೆಯವರು ಬೇರೆ ಬೇರೆ ಮನೆಯಲ್ಲೇ ಇದ್ರೆ ಅವರಿಗೆ ಸಖ್ಯ ಹೇಗಾಗಬೇಕು? ಬೇರೆ ಬೇರೆ ಮನೆಯವರು ಒಂದು ಮನೆಗೆ ಬರ್ಬೇಕಲ್ಲ. ಇವನು ಆ ಮನೆಯವ, ಅವನು ಆ ಮನೆಯವ, ಒಂದೇ ಶಾಲೆಯಲ್ಲಿ ಓದ್ಲಿಕ್ಕೆ ಬಂದಿದ್ದಾರೆ, ಒಂದೇ ಬೆಂಚಲ್ಲಿದ್ದಾರೆ, ಆಯ್ತು ಗೆಳತನ. ಆದ್ರೆ ಸಖ್ಯ ಅನ್ನೋದು ಯಾವಾಗ ಆಗ್ತದೆ ಅಂದ್ರೆ ಬೇರೆ ಬೇರೆ ಮನೆಯಲ್ಲಿ ಇದ್ದವರು ಒಂದು ಮನೆಗೆ ಬರಬೇಕು, ಆವಾಗ ಸಖ್ಯ ಆಗ್ತದೆ. ಈಗ ನಮ್ಮ ಮನೆಯಲ್ಲಿ ನಾವು ಬೇರೆ ಬೇರೆ ಮನೆಯಲ್ಲಿ ಇರ್ತೇವೆ. ಇವತ್ತೊಂದು ಮನೆ,
ಇನ್ಯಾವುದೋ ಮುಂದಕ್ಕೆ ಒಂದು ಸಲ ಈ ಶರೀರದಿಂದ ಹೊರಗೆ ಹೋದ ಮೇಲೆ ಮತ್ತೊಂದು ಮನೆ, ಎಷ್ಟು ಮನೆಗಳು. ನಾ ಬಂದೆ, ನೀ ತಂದೆ, ನೀ ಎನ್ನ ತಂದೆ, 84 ಲಕ್ಷ ಯೋನಿಗಳಲ್ಲಿ ನೀ ತಂದೆ, ನಾ ಬಂದೆ, ನೀ ಎನ್ನ ತಂದೆ ಅಂತ. ದೇವರನ್ನು ತಂದೆ ಅಂತ ನಾವು ಕರೆಯುವುದು ಯಾಕೆ ಅಂತ ಪುರಂದರದಾಸರು ಹೇಳ್ತಾರೆ. ಯಾಕೆ ದೇವರನ್ನು ತಂದೆ ಅಂತ ಕರೆಯುವುದು? ನಮ್ಮ ಅಪ್ಪನನ್ನು ತಂದೆ ಅಂತ ಕರೆಯುವುದು ಯಾಕೆ ಅಂದ್ರೆ, ಅವನು ನನ್ನನ್ನು ಇಲ್ಲಿಗೆ ತಂದವನಿಗೆ ತಂದೆ. ನೀ ತಂದೆ ನನ್ನನ್ನು, ಆದ್ರಿಂದ ನಾ ಬಂದೆ. ನೀನ್ ತಂದದ್ದಕ್ಕೆ ನಾನು ಬಂದದ್ದಲ್ವ, ಆದ್ರಿಂದ ನೀ ಎನ್ನ ತಂದೆ. ಆದ್ರೆ ತಂದವನಿಗೆ ತಂದೆ ಅಂತ ಹೆಸರು. ಆದ್ರೆ ಈ ತಂದೆ ಈ ಜನ್ಮದಲ್ಲಷ್ಟೇ ನಮ್ಮನ್ನು ತಂದದ್ದು. ಭಗವಂತ ಏನು ಮಾಡಿದ್ದಾನೆ? 84 ಲಕ್ಷ ಯೋನಿಗಳಲ್ಲಿ ನೀ ತಂದೆ, ನಾ ಬಂದೆ. ನೀ ತಂದದ್ದಕ್ಕೆ ನಾನು ಶರೀರದಲ್ಲಿ ಬರುವುದಲ್ವಾ, ಆದ್ದರಿಂದಾಗಿ ನೀ ಎನ್ನ ತಂದೆ. ಎಲ್ಲಾ ಜನ್ಮದ ಏಕೈಕ ಪಿತಾ ತ್ವಮೇವ ಮಾತಾಚ ಪಿತಾ ತ್ವಮೇವ ಅಂತ ಹೇಳುವುದು ಆ ಭಗವಂತನನ್ನು. ಅಂತಹ ಭಗವಂತ ಅವನು ಪುರೇ ಅಸ್ಮಿನ್, ನಾನು ಯಾವ ಯಾವ ಪುರದಲ್ಲಿ ಪ್ರವೇಶ ಮಾಡ್ತೇನೆ ಅಂದ್ರೆ ಯಾವ ಯಾವ ಶರೀರದಲ್ಲಿ ಯಾವ ಯಾವ ಯೋನಿಗಳಲ್ಲಿ ಪ್ರವೇಶಿಸ್ತೇನೋ ಅಷ್ಟರಲ್ಲೂ ಬಂದು ಅವನು ಕೂತುಕೊಳ್ತಾನೆ. ಅವನು ಕೂತುಕೊಳ್ಳದೆ ಹೋದ ಪಕ್ಷದಲ್ಲಿ ಈ ಶರೀರದಲ್ಲಿ ಈ ಚೇತನ ಇದ್ದೂ ಕೂಡ ಪ್ರಯೋಜನ ಇಲ್ಲ. ವಿದ್ಯುತ್ ಇಲ್ಲದೆ ಇದ್ದ ಯಂತ್ರದ ಹಾಗೆ ಆಗಿ ಹೋಗ್ತದೆ. ಯಂತ್ರವು ಕೆಲಸ ಮಾಡಬೇಕಾದ್ರೆ ಹೇಗೆ ಆ ವಿದ್ಯುತ್ ಶಕ್ತಿ ಅನ್ನುವುದು ಅಪೇಕ್ಷಿತವೋ, ಹಾಗೆ ಈ ಶರೀರ ಕೆಲಸ ಮಾಡುವುದಕ್ಕೆ ಆತ್ಮ ಅಪೇಕ್ಷಿತ ಅಲ್ಲ, ಆತ್ಮ ಕೆಲಸ ಮಾಡುವುದಕ್ಕೆ ಪರಮಾತ್ಮ ಅಪೇಕ್ಷಿತ. ಆತ್ಮನಲ್ಲಿ ಪರಮಾತ್ಮ ನೆಲೆಗೊಂಡಾಗ ಮಾತ್ರ ಯಸ್ಯಾತ್ಮ ಶರೀರಂ, ಆ ಭಗವಂತನಿಗೆ ಈ ಆತ್ಮವೂ ಶರೀರ, ಆ ಆತ್ಮಕ್ಕೆ ಈ ಶರೀರವೂ ಶರೀರ, ಈ ಶರೀರಕ್ಕೆ ಗೃಹವೂ ಶರೀರ ಅಂತ ಹೀಗೆ ಆತ್ಮವನ್ನು ಶರೀರವನ್ನಾಗಿಸಿಕೊಂಡು ಆತ್ಮದಲ್ಲಿ ಭಗವಂತ ಅಂತರಾತ್ಮನಾಗಿ ಸಂಸ್ಥಿತನಾದಾಗ ಮಾತ್ರ ಇದೆಲ್ಲವೂ ಕೆಲಸ ಮಾಡ್ತದೆ. ಆದ್ರಿಂದ ಪುರೇ ಅಸ್ಮಿನ್ ಸಂವಸತಃ, ನಮ್ಮ ಶರೀರದಲ್ಲೇ ಅವ ಕೂತಿದ್ದಾನೆ. ಶರೀರದಲ್ಲೂ ಕೂಡ ಒಂದೇ ಮನೆ, ಸರಿ, ಈ ಶರೀರವೆಂಬ ಒಂದೇ ಮನೆಯಲ್ಲಿ ದೇವರು ಇದ್ದಾನೆ, ನಾನು ಇದ್ದೇನೆ, ಸರಿ ಹೋಯಿತು. ಆ ಮನೆಯಲ್ಲಿ ಅನೇಕ ರೂಮುಗಳುಂಟು. ಕೆಲವು ಮನೆಗಳೆಲ್ಲ ಹಾಗೆ ಬಹಳ ದೊಡ್ಡದು, ಅದು 30-40 ಅಲ್ಲಿ ಕಟ್ಟುವುದಲ್ಲ, ಅದು 250 370 ಅಂತ ಅಷ್ಟು ದೊಡ್ಡ ಸೈಟಲ್ಲಿ ಕಟ್ಟಿದ ಮನೆ, ಬಹಳ ದೊಡ್ಡ ಮನೆ ಇದು. ಈ ಮನೆಯಲ್ಲಿ ಅನೇಕ ಪ್ರಕೋಷ್ಠಗಳು, ಬೇರೆ ಬೇರೆ ಕೋಣೆಗಳು. ದೇವರ ಕೋಣೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಿಸಿದ 3 ಪ್ರಕೋಷ್ಠ ಸೇರಿ ಒಟ್ಟಿಗೆ ಗರ್ಭಗುಡಿ ಆದ್ಮೇಲೆ ಮುಂದಕ್ಕೆ ನಮಸ್ಕಾರ ಮಂಟಪ ಆಗಿ ಆಮೇಲೆ ಸಭಾ ಮಂಟಪ ಇದ್ರೆ ಅದು ದೇವರ ಕೋಣೆ, ಆಮೇಲೆ ಉಳಿದದ್ದೆಲ್ಲ ಗೋಷ್ಠವೂ ಸೇರಿದೆ, ಎಲ್ಲವೂ ಸೇರಿದೆ. ಅಷ್ಟು ದೊಡ್ಡ ಮನೆ ನಮ್ಮ ಈ ಶರೀರ. ಈ ಶರೀರದಲ್ಲಿರುವ ದೇವರ ಕೋಣೆ ಯಾವುದು ಅಂತ ಹೇಳಿದ್ರೆ ಹೃದಯದಲ್ಲಿರ್ತಕ್ಕಂತಹ ಒಂದು ಪುಟ್ಟ ಕುಂಡಿ. ಆ ಪುಟ್ಟದ್ದು ಎಡಮುಷ್ಟಿಯಷ್ಟೇ ದೊಡ್ಡದುಳ್ಳಂತಹ ಹೃದಯ. ಆ ಹೃದಯದ ಒಳಗಿರತಕ್ಕಂಥ ಅವಕಾಶ ಅಂತ ಹೇಳಿದ್ರೆ ಅಂಗುಷ್ಠ ಮಾತ್ರ ಪುರುಷೋಂಗುಷ್ಠಂಚ ಸಮಾಶ್ರಿತ. ಅಲ್ಲಿ ಅಂಗುಷ್ಠದಷ್ಟೇ ಪ್ರದೇಶ ಒಳಗೆ ಖಾಲಿ ಇದೆ ಹೃದಯದಲ್ಲಿ. ಆ ಅಂಗುಷ್ಠ ಪರಿಮಿತವಾದಂತಹ ಜಾಗ ಹೃದಯದಲ್ಲಿದೆ. ಅದನ್ನು ದಕ್ರಾಕಾಶ ಅಥವಾ ಹೃದಯಾಕಾಶ, ಹೃದಯ ಕಮಲಾಕಾಶ ಅಂತ ಕರೀತೇವೆ. ಈ ಹೃದಯದ ಒಳಗಿರತಕ್ಕಂಥ ಅವಕಾಶದಲ್ಲೇ ಜೀವನೂ ಇದ್ದಾನೆ, ಪರಮಾತ್ಮನೂ ಇದ್ದಾನೆ. ಆ ಅವಕಾಶದಲ್ಲಿ ಮತ್ತೆ ಸುಷುಮ್ನಾ ನಾಡಿಯ ಒಳಗೆ ದೇವರಿದ್ದಾರೆ, ಅದಿರ್ಲಿ. ಅಂತೂ ಜೀವ ಪರಮಾತ್ಮರು ಎಲ್ಲಿದ್ದಾರೆ? ಗರ್ಭಗುಡಿಯಲ್ಲಿದ್ದಾರೆ. ಈ ಶರೀರವೆಂಬ ದೊಡ್ಡ ಗುಡಿಯ ಗರ್ಭಗುಡಿ ಎನಿಸಿರ್ತಕ್ಕಂತಹ ಯಾವ ಹೃದಯ ಇದೆ, ಆ ಹೃದಯದ ಒಳಗೆ ದಕ್ರಂ ವಿಪಾಪಂ ಪರಮೇಶ್ಮಭೂತಂ ಯತ್ ಪುಂಡರೀಕಂ ಹೃದಿ ಮಧ್ಯ ಸಂಸ್ಥಂ ಅಥವಾ ಪುರಮಧ್ಯ ಸಂಸ್ಥಂ. ಈ ಶರೀರವೆಂಬ ಪುರದ ಮಧ್ಯದಲ್ಲಿ ಸಂಸ್ಥವಾದಂತಹ ಯತ್ ಪುಂಡರೀಕಂ, ಹೃದಯವೆಂಬಂತಹ ಪುಂಡರೀಕ ಏನಿದೆ ಅದರ ಮಧ್ಯದಲ್ಲಿ ಭಗವಂತ ಜೀವ ಇಬ್ಬರು ಸಂಸ್ಥಿತರಾಗಿದ್ದಾರೆ. ಹಾಗಾದ್ರೆ ಇವರೆಲ್ಲಿದ್ದಾರೆ? ಸಂವಸತ ಪುರೇಸ್ಮಿನ್, ಈ ಶರೀರದಲ್ಲೇ ವಾಸ ಮಾಡ್ತಾ ಇದ್ದಾನೆ. ಆದ್ರೆ ಅವ ತನ್ನ ಪಕ್ಕದಲ್ಲಿರುವ ಜೀವನ ಬಗ್ಗೆ ಅಷ್ಟು ಗೆಳೆತನ ತೋರ್ತಾ ಇದ್ದಾನೆ, ಅಷ್ಟೊಂದು ಸಖ್ಯವನ್ನು ತೋರ್ತಾ ಇದ್ದಾನೆ. ಆದ್ರೆ ವಿಶೇಷ ಅಂದ್ರೆ ಯಾವ ಸಖನೆನಿಸಿದಂತಹ ಭಗವಂತನ ಜೊತೆಗೆ ಜೀವನಿದ್ದಾನೋ ಅವನಿಗೆ ಈ ದೇವರ ಸಖ್ಯ ಚೂರೇ ಚೂರು ಅರ್ಥವಾಗುವುದಿಲ್ಲ. ಇದು ಸಮಸ್ಯೆ. ಹಾಗಾದ್ರೆ ಎಲ್ಲ ಸರಿ ಹೋಯ್ತು ಇಲ್ಲಿಯ ತನಕ. ದೇವರು ನಮ್ಮ ಗೆಳೆಯ, ಒಂದೇ ಮನೆಯಲ್ಲಿ ಅಷ್ಟು ಕಾಲದ ತನಕ ಇದ್ದಾನೆ, ಎಲ್ಲ ಸರಿಯಾಯಿತು. ಅಷ್ಟಾದರೂ ಈ ಜೀವನಿಗೆ ಅವನೇನು ಉಪಕಾರ ಮಾಡ್ತಾನೆ ಅಂತ ಗೊತ್ತೇ ಇಲ್ಲ. ಸಖ ಅಂದ್ರೆ ಹಿತೈಷಿ, ಬರೀ ಹಿತೈಷಿ ಮಾತ್ರ ಸಖ ಅಲ್ಲ, ಇವನಿಗೆ ಉಪಕರಿಸುವವ, ಸೌಹಾರ್ದದಿಂದ ಉಪಕರಿಸುವ ಹಿತೈಷಿಗೆ ಸಖ ಅಂತ ಹೆಸರು. ಆ ಸಖ ಏನು ಉಪಕಾರ ಮಾಡ್ತಾನೆ ಅನ್ನುವುದು ಈ ಜೀವನಿಗೆ ಗೊತ್ತೇ ಇಲ್ಲ. ಎಷ್ಟು ದೊಡ್ಡ ಅನರ್ಥ ಆಗಿ ಹೋಗಿದೆ ಜೀವನದ್ದು ಅಂದ್ರೆ. ಯಾಕಂದ್ರೆ ಗೆಳೆಯ ನನಗೆ ಮಾಡಿದ ಉಪಕಾರ ನನಗೆ ಅರ್ಥವಾದರೆ ಆತನಲ್ಲಿ ಇನ್ನಷ್ಟು ಗೆಳೆತನ ಜಾಸ್ತಿ ಆಗ್ತದೆ, ಸ್ನೇಹ ಜಾಸ್ತಿ ಆಗ್ತದೆ. ಆ ಸ್ನೇಹ ಎಲ್ಲಿಯ ತನಕ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ, ಅವನು ಇಷ್ಟೊಂದು ಉಪಕರಿಸ್ತಾನ, ಅವನ ಮುಂದೆ ನಾನು ಏನೂ ಅಲ್ಲ, ನಾನು ಅವನಿಗೆ ಯಾವ ಉಪಕಾರವನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲವಲ್ಲ ಅಂತ ಅನಿಸ್ತಾ ಇದ್ದ ಹಾಗೆ ಆ ಸ್ನೇಹದ ಜೊತೆಗೆ ಅದರ ಮೇಲೆ ಮಾಹಾತ್ಮ್ಯ ಬುದ್ಧಿ ಹುಟ್ಟುತ್ತೆ.
ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ ಭಕ್ತಿ ರೀತಿ ಪ್ರೋಕ್ತ. ಆ ಸ್ನೇಹದ ಜೊತೆಗೆ ಮಾಹಾತ್ಮ್ಯ ಜ್ಞಾನ ಸೇರಿದ ಕೂಡಲೇ ಅದಕ್ಕೆ ಭಕ್ತಿ ಅಂತ ಹೆಸರಾಗ್ತದೆ. ಆ ಭಕ್ತಿ ಹಂತ ಹಂತ ಏರಿ ಹೋಗ್ತಾ ಇರುವ ಹಾಗೆ ಪರಮಭಕ್ತಿ ಅನ್ನುವ ಸ್ವರೂಪದಲ್ಲಿ ನಿಲ್ತದೆ. ಪರಮಭಕ್ತಿ ಅನ್ನುವ ಸ್ವರೂಪಕ್ಕೆ ಯಾವಾಗ ಬಂತು ಆವಾಗ ದೇವರು ಸಾಕ್ಷಾತ್ತಾಗಿ ಇವನಿಗೆ ಕಣ್ಣಾರೆ ಕಾಣಿಸಿಕೊಳ್ತಾನೆ. ಆ ಕಣ್ಣಾರೆ ಕಾಣಿಸಿಕೊಂಡ ಅಪರೋಕ್ಷ ಜ್ಞಾನದ ಬಲದಿಂದ ಇವನ ಕರ್ಮಗಳೆಲ್ಲ ಧೂಳೀಪಟವಾಗಿ ಈತ ಪರಿಶುದ್ಧನಾಗಿ ಬಿಡ್ತಾನೆ. ಆಗ ಬಿಂಬ ಪ್ರತಿಬಿಂಬ ಭಾವ ಸ್ಪಷ್ಟವಾಗ್ತದೆ. ಆ ಬಿಂಬ ಪ್ರತಿಬಿಂಬ ಭಾವವನ್ನು ಸ್ಪಷ್ಟೀಕರಿಸಿಕೊಂಡಂತಹ ಜೀವ ಇನ್ನಷ್ಟು ಭಕ್ತಿ ಮಾಡ್ತಾನೆ. ಆ ಭಕ್ತಿಯ ಎತ್ತರದಲ್ಲಿ ಭಗವಂತ ಇವನಿಗೆ ನನ್ನ ಹೊಟ್ಟೆಯ ಒಳಗೆ ಸೇರಿಸಿಕೊಳ್ಬೇಕು ಅಂತ ಯೋಚನೆ ಮಾಡ್ತಾನೆ. ನನ್ನ ಶರೀರದಲ್ಲೇ ಇವನಿಗೆ ಜಾಗ ಕೊಡಬೇಕು ಅಂತ ಯೋಚನೆ ಮಾಡ್ತಾನೆ. ಇದಕ್ಕೆ ಮೋಚಕ ಪ್ರಸಾದ ಅಂತ ಹೆಸರು, ಪರಮ ಪ್ರಸಾದ ಅಂತ ಇದಕ್ಕೆ ಹೆಸರು. ಈ ಪರಮ ಪ್ರಸಾದದಿಂದ ಭಗವಂತ ಈತನ ಲಿಂಗದೇಹವನ್ನು ಭಂಗಗೊಳಿಸಿ ತನ್ನ ಸನಿಹಕ್ಕೆ ಕರೆದುಕೊಳ್ತಾನೆ. ಇದಕ್ಕೆ ಮುಕ್ತಿ ಅಂತ ಹೆಸರು. ಹಾಗಾದ್ರೆ ಮೋಕ್ಷಕ್ಕೆ ಕಾರಣವಾಗಬಹುದಾದ, ಅಪರೋಕ್ಷ ಜ್ಞಾನಕ್ಕೂ ಕಾರಣವಾಗಬಹುದಾದದ್ದು ಏನು ಅಂದ್ರೆ ದೇವರು ನನಗೆ ಸಖನಾಗಿದ್ದಾನೆ ಅನ್ನುವ ಜ್ಞಾನ. ಆದ್ರೆ ಆ ಜ್ಞಾನವೇ ಇಲ್ವಲ್ಲ. ನಯಸ್ಯ ಸಖ್ಯಂ ಪುರುಷೋ ವೇತ್ತಿ ಸಖ್ಯು, ಯಸ್ಯ ಸಖ್ಯು ಸಖ್ಯಂ ಪುರುಷ ನ ವೇತ್ತಿ. ಯಾವ ಗೆಳೆಯನ ಗೆಳೆತನವನ್ನು ಪುರುಷ ತಿಳಿಯುವುದೇ ಇಲ್ಲ. ಹೆಸರು ಮಾತ್ರ ಪುರುಷ ಅಂತ. ಪುರುಷ ಅನ್ನುವ ಶಬ್ದಕ್ಕೆ ಅರ್ಥ ಪುರು ಸಹ ಪುರುಷ, ಸಹಸ್ರಶೀಷ ಪುರುಷ ಅನ್ನಲ್ಲಿ ಶಬ್ದ ಬರ್ತದೆ. ಪುರುಷ ಅಂದ್ರೆ ಏನು ಅಂದ್ರೆ ದೊಡ್ಡವನಾದ ಅವನು, ಇದು ಪುರುಷ ಶಬ್ದದ ಅರ್ಥ. ಪುರು ಅಂದ್ರೆ ದೊಡ್ಡವ, ಸಹ ಅಂದ್ರೆ ಸಾರಭೂತ. ದೊಡ್ಡವನಾದ ಸಾರಭೂತನಾದವನನ್ನು ಪುರುಷ ಅಂತ ಕರೆಯೋದು. ನಮ್ಮನ್ನು ನಾವೆಲ್ಲ ಪುರುಷರು ಅಂತಲೇ ಕರೆಯೋದು. ನಾನೊಬ್ಬ ಪುರುಷ ಗೊತ್ತಾ ಅಂತ. ಅದು ಹೆಂಗಸರಾದರೂ ಕೂಡ ಹೇಳುದು ನಾನೊಬ್ಬ ಪುರುಷ ಅಂತಲೇ ಹೇಳ್ಬೇಕು. ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ಪುರುಷ ಅಂತ ಹೇಳಿದ್ರೆ ನಕ್ಕು ಬಿಡ್ತಾರೆ. ಓ ನೀನು ಪುರುಷನಾ, ಸೀರೆ ಉಟ್ಟ ಪುರುಷನಾ, ಹಾಗಾದ್ರೆ ಬೃಹನ್ನಳೆಯನ್ನು ನೆನಪು ಮಾಡ್ಕೋ ಅಂತ ಬೈಲಿಕ್ಕೆ ಶುರು ಮಾಡ್ತಾರೆ. ಜಾಗ್ರತೆ ಇರಬೇಕು. ಕನ್ನಡ ಭಾಷೆ ಸ್ವಲ್ಪ ಕೆಲವು ವಿಷಯದಲ್ಲಿ ಭಯಾನಕವಾಗಿದೆ. ಆದ್ರಿಂದ ಸಂಸ್ಕೃತದಲ್ಲಿ ಪುರುಷ, ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ. ನಾನು ಅಂತ ಹೇಳಿದ್ರೆ ಉತ್ತಮ ಪುರುಷ. ಅದು ಹೆಂಗಸಾದ್ರೂ ನಾನೇ, ಗಂಡಸಾದ್ರೂ ನಾನೇ. ಅವನು ಅವಳು ಅಂದ್ರೆ ಪ್ರಥಮ ಪುರುಷ. ಅವನು ಅನ್ನುವುದು ಪ್ರಥಮ ಪುರುಷ, ಅವಳು ಅನ್ನುವುದು ಪ್ರಥಮ ಪುರುಷ. ಅದರಿಂದ ಅವಳು ಕೂಡ ಪುರುಷನೇ, ಇವನು ಕೂಡ ಪುರುಷನೇ. ಅವಳು ಪುರುಷ, ಇವನು ಪುರುಷ. ಯಾಕಂದ್ರೆ ಪುರುಷೋತ್ತಮ ಅಂತ ದೇವರಿಗೆ ಹೆಸರು. ಈ ಪುರುಷೋತ್ತಮ ಅನ್ನೋ ಹೆಸರಿಗೆ ಗಂಡಸರಲ್ಲಿ ಉತ್ತಮ, ಆದರೆ ಅವನು ಕೂಡ ಆ ತಾಯಿ ಹೇಳಿದ ಹಾಗಿದ್ದಾನೆ, ಹೀಗೆ ಅರ್ಥ ಮಾಡುವುದಲ್ಲ. ಅದು ಪುರುಷೋತ್ತಮ ಅಂದ್ರೆ ಯಾರು? ಉತ್ತಮ ಪುರುಷ ಸ್ತನ್ಯ, ಯಾವ ಪುರುಷನಿಗಿಂತ. ಕೂಟಸ್ಥ ಅಕ್ಷರ ಉಚ್ಯತೆ, ಕ್ಷರ ಸರ್ವಾಣಿ ಭೂತಾನಿ ಉಚ್ಯಂತೆ, ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದ ಬೀಜೋತ್ತಮ ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮ. ದೇವರು ಪುರುಷೋತ್ತಮ ಅಂತ ಕರೆಸಿಕೊಂಡದ್ದು ಯಾಕೆ ಅಂದ್ರೆ ಕ್ಷರ ಪುರುಷ ಅಂತ ಹೇಳ್ತಕ್ಕಂತಹ ಬ್ರಹ್ಮಾಣಿ ಬ್ರಹ್ಮದೇವರ ತನಕದ ಸಮಗ್ರ ಚೇತನಗಳಿಗಿಂತಲೂ ಅಕ್ಷರ ಪುರುಷ ಅಂತ ಕರೆಸಿಕೊಂಡಂತಹ ಮಹಾಲಕ್ಷ್ಮಿಗಿಂತಲೂ ಉತ್ಕೃಷ್ಟನಾದ್ರಿಂದ ಪುರುಷೋತ್ತಮ ಅಂತ ಅವನಿಗೆ ಹೆಸರು. ಅಂದ್ರೆ ಮಹಾಲಕ್ಷ್ಮಿಯೂ ಪುರುಷ, ಅಕ್ಷರ ಪುರುಷ, ಉಳಿದವರೂ ಪುರುಷ. ಯಾಕಂದ್ರೆ ಪುರದಲ್ಲಿರುವವರೆಲ್ಲ ಪುರುಷ. ಪುರ ಅಂದ್ರೆ ಶರೀರ, ಶರೀರದಲ್ಲಿ ವಾಸ ಮಾಡುವವರು, ಅವರಲ್ಲಿ ಗಂಡು ಹೆಣ್ಣು ಅನ್ನೋ ಭೇದ ಇಲ್ಲ, ಎಲ್ಲರೂ ಶರೀರದಲ್ಲಿರುವವರಾದ್ರಿಂದ ಇವರಿಗೆಲ್ಲ ಪುರುಷರು ಅಂತ ಹೆಸರು. ಲಿಂಗದೇಹ ಇರುವವರು ಪುರುಷ. ಲಿಂಗ ಭಂಗವಾಯಿತು, ಅವರು ಪುರುಷೋತ್ತಮನ ಜೊತೆಗಿರುವವರಾದ್ರಿಂದ ಪರಪುರುಷರಾಗ್ತಾರೆ. ಪರಪುರುಷರು ಅಂದ್ರೆ ಮುಕ್ತರು, ಪರಮ ಪುರುಷ ಅಂತ ಹೇಳಿದ್ರೆ ಪರಮಾತ್ಮ, ಪುರುಷ ಅಂದ್ರೆ ಜೀವ, ಅಂದ್ರೆ ಅಮುಕ್ತ ಜೀವರನ್ನು ಪುರುಷರು ಅಂತ ಕರೆಯುವುದು. ಪುರುಷ ಯಸ್ಯ ಸಖ್ಯಂ ನ ವೇತ್ತಿ. ಈ ಪುರುಷ ಅಂದ್ರೆ ಅಮುಕ್ತನಾದಂತಹ ವ್ಯಕ್ತಿ, ಮೋಕ್ಷವನ್ನು ಪಡೆಯದೇ ಇದ್ದಂತಹ ಸಂಸಾರ ಬದ್ಧನಾದಂತಹ ಪುರುಷ, ಅವನು ನವೇತ್ತಿ, ಏನಂತ ತಿಳಿಯುವುದಿಲ್ಲ. ಸಖ್ಯು ಸಖ್ಯಂ ನವೇತ್ತಿ, ಗೆಳೆಯನ ಗೆಳೆತನವನ್ನು ತಿಳಿಯುವುದಿಲ್ಲ. 4ನೇ ಸ್ಕಂದದ ಕೊನೆಯಲ್ಲಿ ಬರ್ತದೆ ಈ ವಿಷಯ. ಪ್ರಾಚೀನ ಬರ್ಹಿ ಎಂಬ ರಾಜ ಇರ್ತಾನೆ. ಅವನಿಗೆ ದೇವರು ಅರ್ಥವಾಗಿರುವುದಿಲ್ಲ, ಆದರೆ ಯಜ್ಞದ ಬಗ್ಗೆ ಆಸಕ್ತಿ ಮೂಡಿರ್ತದೆ. ಅದು ಎಲ್ಲಿಯ ತನಕ ಯಜ್ಞದ ಆಸಕ್ತಿ ಅಂತ ಹೇಳಿದ್ರೆ ಯಜ್ಞವು ಅವನಿಗೊಂದು ಚಟವಾಗಿ ಬಿಡ್ತದೆ. ಒಂದು ದಿನ ಒಂದು ಆಹುತಿ ಕೊಡದೆ ಹೊಗೆಯನ್ನು ನುಂಗಲಿಲ್ಲ ಅಂತ ಹೇಳಿದ್ರೆ ಅವನಿಗೆ ಏನೋ ಮಾಡ್ಲಿಲ್ಲ ಅಂತ. ಈ ಕಾಫಿ ಕುಡಿಯುವವರ ಚಟ ಇದ್ದಾರೆ. ಇವತ್ತು ಯಾಕೋ ಏನೋ ಆಗಲಿಲ್ಲ ಅಂತ ಒಂದು ಚಟ ಆಗಿ ಹೋಗಿ ವ್ಯಸನ ಆಗಿ ಬಿಡ್ತದೆ. ಕೊನೆಗೆ ಏನ್ ಮಾಡ್ತಾನೆ ಅಂದ್ರೆ ಊರು ಹೋಗುವುದು ಒಂದು ನದಿ ತೀರದಲ್ಲಿ, ಈ ನದಿ ತೀರದಲ್ಲಿ ಒಂದು ಬಾರಿಯೂ ಹೋಮ ಮಾಡಲಿಲ್ಲ, ಇವತ್ತು ಹೋಮ ಅಂತ ಎಬ್ಬಿಸು. ಎಲ್ಲ ಅವನು ಹೋಮ ಎಬ್ಬಿಸದೇ ಇದ್ದ ಪ್ರದೇಶವೇ ಇಲ್ಲ. ಇದರ ಕಾರಣದಿಂದ ಅವ ಎಲ್ಲಾ ಕಡೆಯಲ್ಲೂ ಕೂಡ ಬರ್ಹಿಸ್ಸನ್ನು ಹರಡಿಕೊಂಡು ಪ್ರಾಚೀನಾಭಿಮುಖವಾಗಿ ಬರ್ಹಿಸ್ತನ್ನು ಹರಡಿದ್ದರಿಂದ ಅವರಿಗೆ ಪ್ರಾಚೀನ ಬರ್ಹಿ ಅನ್ನುವ ಹೆಸರೇ ಶಾಶ್ವತವಾಗಿ ಹೋಯಿತು. ಅಂತಹ ರಾಜ, ಆದರೆ ದೇವರ ಬಗ್ಗೆ ಗೊತ್ತಿಲ್ಲ. ದೇವರನ್ನು ತಿಳಿಯದೆ ಅಷ್ಟೊಂದು ಯಾಗ, ಅಷ್ಟೊಂದು ಪಶುಗಳನ್ನು ಬಲಿಕೊಟ್ಟ ಕಾರಣದಿಂದ ಕೊನೆಗೆ ಅವನಿಗೆ ನಾರದರು ಬಂದು ಹೇಳಿದ್ರು, ನೋಡಪ್ಪ ಭಾರಿ ಯಾಗ ಮಾಡಿದೆಯಲ್ಲ. ಯಾಗ ಮಾಡಿದ್ದು ಮಾತ್ರ ಅಲ್ಲ, ಹಮ್ಮು ಬೇರೆ. ನಾರದರು ಬಂದು ಕೂಡಲೇ ಕೇಳಿದ್ದೇನು ಗೊತ್ತೋ?
ನನ್ನ ಬಗ್ಗೆ ದೇವಲೋಕದಲ್ಲಿ ಮಾತುಕತೆ ಎಲ್ಲ ಹೇಗಿದೆ, ಎಲ್ಲ ಕಡೆ ತಿರುಗಾಡುವವರಲ್ಲ ನೀವು. ನನ್ನ ಯಾಗದಿಂದ ಅಲ್ಲ ಅವರಿಗೆ ಹೊಟ್ಟೆ ತುಂಬುವುದು. ಏಕಾದಶಿ ದಿವಸವೂ ಹೊಟ್ಟೆ ತುಂಬುತ್ತೆ ಅವರಿಗೆ, ದ್ವಾದಶಿ ಹೋಮ ಮಾಡಿದ್ರಿಂದ. ಹಾಗಾದ್ರೆ ಅವರಿಗೆಲ್ಲ ಹೊಟ್ಟೆ ತುಂಬುವುದು ನನ್ನ ಯಾಗದಿಂದ ಅಂತ ಆದ ಮೇಲೆ ಅವರು ನನ್ನ ಬಗ್ಗೆ ಹೇಗೆ ಮಾತಾಡಿಕೊಳ್ತಾ ಇದ್ದಾರೆ ಅಂತ ಒಂದು ಹಮ್ಮಿನಿಂದ ಪ್ರಶ್ನಿಸಿದಾಗ ನಾರದರಿಗೆ ಈ ಶಿಷ್ಯನಿಗೆ ಸರಿಯಾಗಿ ಪಾಠ ಕಲಿಸಬೇಕು ಅಂತ ಅನಿಸಿತು. ಅದಕ್ಕೋಸ್ಕರ ಅವರು ಹೇಳಿದ್ರು, ನೀನು ಅಷ್ಟು ಬಲಿ ಕೊಟ್ಟಿದ್ಯಲ್ವಾ, ಸ್ವಲ್ಪ ಮೇಲೆ ನೋಡು, ದೇವಲೋಕದ ಕಡೆಗೆ ತಲೆ ಎತ್ತಿದ್ರೆ ಏನೋ ಪಿಶಾಚಿಗಳು ಬಾ ಸಾಯಿಸಿ ಬಿಡ್ತೇವೆ ಬಾ ಅಂತ ಕೈಯಲ್ಲಿ ಚೂರಿ ಈಟಿ ಹಿಡ್ಕೊಂಡು ಕಾಯ್ತಾ ಇದ್ದಾರೆ. ಇವು ನಾರದರ ಹತ್ರ ಹೆದರ್ಕೊಂಡು ಕೇಳಿದ, ಏನಿದು ಅಂತ. ಅದೇ ನೀನು ಬಲಿ ಕೊಟ್ಟಿದ್ಯಲ್ವ ಪ್ರಾಣಿಗಳು, ಅವುಗಳು ನೀನು ಬಲಿ ಕೊಟ್ಟು ಕೊನೆಗೆ ಸ್ವಲ್ಪ ಪ್ರಸಾದ ಅಂತ ಹೇಳಿ ಅದರ ಮಾಂಸ ತಗೊಂಡಿಯಲ್ಲ. ಮಾಂಸ ಅನ್ನೋ ಶಬ್ದಕ್ಕೆ ಅರ್ಥ ಏನು ಗೊತ್ತೋ, ಮಾಮ್ ಅಂದ್ರೆ ನನ್ನನ್ನು, ಸಹ ಅಂದ್ರೆ ಅವನು ಅಂತ ಅರ್ಥ. ಇವತ್ತು ನೀನ್ ತಿಂದಿ, ನಾಳೆ ನೀನು ಪ್ರಾಣಿಯಾಗಿ ಹುಟ್ಟಿದಾಗ ನಾನು ನಿನ್ನನ್ನು ಕತ್ತರಿಸಿ ತಿಂತೇನೆ ಅಂತ, ಇದು ಕರ್ಮ ಸಿದ್ಧಾಂತ. ಆದ್ರಿಂದ ನೀನು ಮಾಂಸ ತಿಂದಂತಹ ಪ್ರಾಣಿಗಳು ಅಲ್ಲಿ ಕೂತುಕೊಂಡು ನೀನು ಯಾವಾಗ ನಿನ್ನ ಮಾಂಸವನ್ನು ಯಾವಾಗ ತಿನ್ನುವುದು, ಬಾ ಕತ್ತರಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ ಅವರು. ಇವನಿಗೆ ಆಗ ತಲೆಗೆ ಏರಿದ್ದೆಲ್ಲ ಇಳೀತು. ತಲೆ ಬಗ್ಗಿಸಿ ಕೇಳ್ತಾನೆ, ಅಲ್ಲ ಪಶುವನ್ನು ಬಲಿ ಕೊಟ್ರೆ ಅದೆಲ್ಲ ಸ್ವರ್ಗಕ್ಕೆ ಹೋಗ್ತದೆ ಅಂತ ಕೇಳಿದ್ದೇನೆ ನಾನು. ಅವುಗಳು ಸ್ವರ್ಗವನ್ನು ಸೇರ್ಲಿ ಅಂತ ನಾನು ಬಲಿ ಕೊಟ್ರೆ ಅವುಗಳು ನನ್ನನ್ನು ಕಾಯ್ತಾ ಇದ್ದಾವಲ್ಲ ತಿನ್ಲಿಕ್ಕೆ, ಏನು ತಪ್ಪು ಏನು ಘಟಿಸಿತು? ಆವಾಗ ಪುರಂಜನೋಪಾಖ್ಯಾನವನ್ನು ನಾರದರು ಹೇಳ್ತಾರೆ. ಆ ಪುರಂಜನನ ಕಥೆಯು ಇಷ್ಟೇ. ಸಖಾ ಅವಿಜ್ಞಾತ ನಾಮ ಆಸೀತ್, ಸಖಾ ಅವಿಜ್ಞಾತ ಚೇಷ್ಟಿತ. ಆ ಪುರಂಜನನಿಗೊಬ್ಬ ಗೆಳೆಯನಿದ್ದ, ಅವನ ಹೆಸರೇನು ಅಂತ ಇವನಿಗೆ ಸರಿಯಾಗಿ ಗೊತ್ತಿರಲಿಲ್ಲ. ಜೊತೆಗೆ ಅವ ಯಾವ ರೀತಿ ನನಗೆ ಉಪಕಾರ ಮಾಡ್ತಾನೆ, ಅವನ ಚೇಷ್ಟೆ ಏನು, ಅವನ ಕರ್ತವ್ಯ ವ್ಯವಹಾರಗಳೇನು, ಇದು ಯಾವುದೂ ಗೊತ್ತಿರಲಿಲ್ಲ. ಅದೇ ಸಖ. ಆ ದೇವರ ಬಗ್ಗೆ ಗೊತ್ತಿಲ್ಲದೆ ಇದ್ದದ್ರಿಂದ ಈ ಪುರಂಜನ, ಇವನೇ ಪ್ರಾಚೀನ ಬರ್ಹಿ, ಮತ್ತೆ ಯಾರು ಪುರಂಜನ, ನಾವು ಪ್ರಾಚೀನ ಬರ್ಹಿ, ಎಲ್ಲರೂ ಸೇರಿ ಪುರಂಜನರು. ಈ ಪುರಂಜನರು ದೇವರನ್ನು ತಿಳಿಯದೆ ಕರ್ಮ ಮಾಡ್ತಾರೆ. ದೇವರನ್ನು ತಿಳಿದು ಕರ್ಮ ಮಾಡು ಅಂತ ಹೇಳುವುದಕ್ಕೆ ಪುರಂಜನೋಪಾಖ್ಯಾನವನ್ನು ನಾರದರು ನಿರೂಪಣೆ ಮಾಡಿದ್ದು. ಹಾಗಾದ್ರೆ ದೇವರು ನಮಗೆ ಗೊತ್ತಿಲ್ಲ. ದೇವರು ಗೊತ್ತಿಲ್ಲ ಅಂದ್ರೆ ಏನು? ದೇವರು ಹೇಗೆ ಉಪಕರಿಸ್ತಾರೆ ಅಂತ ಗೊತ್ತಿಲ್ಲ, ಅವರ ಸಖ್ಯ ನಮಗೆ ಗೊತ್ತಿಲ್ಲ. ಈಗ ದೇವರು ನಮಗೆ ಗೊತ್ತಿಲ್ಲ ಅಂದ್ರೆ ಮತ್ತೆ ಯಾರಿಗೆ ಗೊತ್ತಿದೆ? ಬೀದಿಯಲ್ಲಿ ಮಾರಾಟ ಮಾಡುವವನಿಗೆ ಗೊತ್ತಿದೆಯಾ ಅಂತ ನಾವು ಪ್ರಶ್ನೆ ಮಾಡಬಹುದು. ನಾವು ದಿವಸ ಉಪನ್ಯಾಸ ಕೇಳ್ತೇವೆ, ದೇವರು ಗೊತ್ತಿಲ್ಲ ಅಂತ ಹೇಳ್ತೀರಾ ನಮಗೆ ಅಂತ ಜೋರು ಮಾಡುವ ಸಾಧ್ಯತೆ ಇದೆ. ದೇವರು ಗೊತ್ತಿರುವುದು ಅಂದ್ರೆ ಏನು? ದೇವರು ನಮಗೆ ಹೇಗೆ ಉಪಕರಿಸ್ತಾರೆ ಅಂತ ತಿಳಿಯುವುದೇ ದೇವರ ಅರಿವು. ದೇವರ ಉಪಕಾರದ ಬಗ್ಗೆ ನಮಗೆ ಅರಿವು ಬರ್ತಾ ಇದ್ದ ಹಾಗೆ ಅಷ್ಟು ಉಪಕರಿಸುವ ದೇವರು ಅಂತ ಭಕ್ತಿ ಮೂಡುತ್ತೆ. ಈಗ ಭಾಗವತದಲ್ಲಿ 4 ಬಾರಿ ಸೃಷ್ಟಿ ಪ್ರಕ್ರಿಯೆ ಇದೆ. ಯಾಕೆ? ಹೇಳಿದ್ದನ್ನೇ 2 ಬಾರಿ 3 ಬಾರಿ ಯಾಕೆ ಹೇಳುವುದು? ಯಾಕಂದ್ರೆ ಸೃಷ್ಟಿ ಅನ್ನೋದು ನಮಗೆ ಮಾಡುವ ಉಪಕಾರ. ನಮಗೆ ದೇವರು ಮಾಡುವ ಉಪಕಾರವನ್ನು ನಾವು ಹೆಚ್ಚು ಹೆಚ್ಚು ತಿಳಿದಷ್ಟು ಅಲ್ಲಿ ಭಕ್ತಿ ಅಭಿವೃದ್ಧಿ ಆಗ್ತದೆ. ಇದು ದೃಷ್ಟಿ. ಆದ್ರಿಂದ ನಯಸ್ಯ ಸಖ್ಯಂ ಪುರುಷೋ ವೇತ್ತಿ ಸಖ್ಯು. ಸಖ ಎಲ್ಲಿದ್ದಾನೆ? ದೂರದಲ್ಲಿದ್ದಾನ. ಸಖ ವಸನ್ ಸಂವಸತ ಪುರೇಸ್ಮಿನ್. ಸಖ ಆ ದೇವರಿಗೆ ಸಖನಾದಂತಹ ಈ ಪುರುಷ ವಸನ್ ಈ ಶರೀರದಲ್ಲೇ ವಾಸ ಮಾಡಿಕೊಂಡು ಅದೇ ಶರೀರದಲ್ಲಿರತಕ್ಕಂತಹ ಭಗವಂತ ಪರಮ ಪುರುಷ ಯಾವ ಸಖ್ಯವನ್ನು ತನ್ನಲ್ಲಿ ತೋರ್ತಾ ಇದ್ದಾನೋ ಅಂತಹ ಸಖ್ಯವನ್ನು ಇವ ತಿಳಿಯುವುದಿಲ್ಲ. ಇದಕ್ಕೊಂದು ದೃಷ್ಟಾಂತ ಕೊಡುವುದಾದರೆ, ಗುಣೋ ಯಥಾ ಗುಣಿನಃ ಅವ್ಯಕ್ತ ದೃಷ್ಟಿ. ಇದಕ್ಕೊಂದು ದೃಷ್ಟಾಂತ. ಹೇಗೆ? ಒಬ್ಬ ಗುಣಿ ಅಂದ್ರೆ ಶ್ರೇಷ್ಠನಾದ ರಾಜ ಅಂತ ಅರ್ಥ. ಗುಣ ಅಂದ್ರೆ ಗೌಣನಾದ ಸೇವಕ ಅಂತ ಅರ್ಥ, ಅಥವಾ ಪ್ರಜೆ ಅಂತ ಅರ್ಥ. ತುಂಬಾ ಕಷ್ಟ ಅರ್ಥ. ಇದು ಅರ್ಥ ಯಾರಿಗೂ ಅರ್ಥ ಆಗಿರ್ಲಿಲ್ಲ. ಮಧ್ವಾಚಾರ್ಯರು ಭಾಷ್ಯ ಬರೆಯುವಲ್ಲೇ ತನಕ ಯಾರಿಗೂ ಅರ್ಥ ಆಗಿರ್ಲಿಲ್ಲ. ಗುಣೋ ಯಥಾ ಗುಣಿಭಿಹಿ ಅವ್ಯಕ್ತ ದೃಷ್ಟೇ ಅಂತ ಹೇಳಿದ್ರೆ ಯಾರಿಗೂ ಅರ್ಥ ಆಗ್ಲಿಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನ ಮಾಡಿದ್ರು. ಗುಣ ಅಂತ ಹೇಳಿದ್ರೆ ಸತ್ವರಜಸ್ತಮಸ್ಸುಗಳು ಅಂತ ಇನ್ನೊಬ್ಬೊಬ್ಬರು ವ್ಯಾಖ್ಯಾನ ಮಾಡಿದ್ರು. ಇನ್ನೊಬ್ಬರು ಗುಣ ಅಂತ ಹೇಳಿದ್ರೆ ಅದು ಶರೀರದಲ್ಲಿ ಇರತಕ್ಕಂಥ ರೂಪರಸಗಂಧ ಸ್ಪರ್ಶಗಳು ಅಂತ ಇನ್ನೊಬ್ರು ವ್ಯಾಖ್ಯಾನ ಮಾಡಿದ್ರು. ಏನು ಮಾಡಿದ್ರು ಅದಕ್ಕಿದಕ್ಕೂ ದೃಷ್ಟಾಂತ ಹೊಂದೋದಿಲ್ಲ. ಅದು ದೃಷ್ಟಾಂತ ಹೊಂದಿಸುವುದಕ್ಕೆ ಇವತ್ತು 790 ವರ್ಷಗಳ ಹಿಂದೆ ಶ್ರೀಮನ್ ಮಧ್ವಾಚಾರ್ಯರು ಬಂದು ಇದಕ್ಕೆ ತಾತ್ಪರ್ಯ ಬರಿಬೇಕಾಯ್ತು. ಅವರು ತಾವೇ ತಾತ್ಪರ್ಯ ಬರೆದದ್ದಲ್ಲ. ಇತಿ ಸ್ಕಾಂದೆ ಅಂತ ಸ್ಕಾಂದ ಪುರಾಣವನ್ನು ಗುಣೋ ಯಥಾ ಗುಣಿನಃ ಅಂತ ಹೆಡ್ಡಿಂಗ್ ತಗೊಂಡ್ರು, ವ್ಯಾಖ್ಯಾನ ಮಾಡಿದರು. ಕಶ್ಚಿತ್ ಪುರಸ್ಥಿತೋ ಗುಣಭೂತಃ ಪ್ರಧಾನಭೂತಸ್ಯ ರಾಜ್ಞಃ ಮಮ ಅಸೌ ಸಖಾ ಇತಿ ರಾಜ್ಞಾ ಚಿಂತಿತಮಪಿ ನ ಜಾನಾತಿ. ಇಷ್ಟು ತಾವರ್ಥ ಬರೆದು ಆಮೇಲೆ ಅದಕ್ಕೆ ವ್ಯಾಖ್ಯಾನ. ಯಥಾ ರಾಜ್ಞಃ ಪ್ರಿಯತ್ವಂತು ಮೃತ್ಯೋ ವೇದ ನ ಚಾತ್ಮನಃ ತಥಾ ಜೀವೋ ನಯತ್ ಸಖ್ಯಂ ವೇತ್ತಿ ತಸ್ಮೈ ನಮೋಸ್ತುತೆ ಇತಿ ಸ್ಕಾಂದೆ. ಸ್ಕಾಂದದ ಕೊಟೇಶನ್ ಕೊಟ್ಟು ಇದಕ್ಕೆ ಅರ್ಥ ಮಾಡ್ತಾರೆ. ಇದು ಒಂದು ಪುರಾಣ ಅರ್ಥ ಆಗಬೇಕಾದ್ರೆ 18 ಪುರಾಣ ಅರ್ಥ ಆಗಿರ್ಬೇಕು.
ಅಂದ್ರೆ ಆಚಾರ್ಯರೇ ಹೇಳ್ತಾರೆ, ಏಕಂಚ ತತ್ವತೋ ಜ್ಞಾತುಂ ವಿನಾ ಸರ್ವಜ್ಞತಾಂ ನರಹ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್. ನೀವು ಎಲ್ಲವನ್ನೂ ತಿಳ್ಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು. ಆಯುರ್ವೇದ ಅದು ತಿಳ್ಕೊಂಡಿರ್ಬೇಕು, ಯೋಗಶಾಸ್ತ್ರ ಅದನ್ನು ತಿಳ್ಕೊಂಡಿರ್ಬೇಕು, ಇನ್ನು ಹೋಮಿಯೋಪತಿ ಇದ್ರೆ ಆ ಪತಿಯನ್ನು ತಿಳ್ಕೊಳ್ಬೇಕು, ಅಲೋಪತಿ ಇದ್ರೆ ಅದು ಸ್ವಲ್ಪ ತಿಳ್ಕೊಳ್ಳಿ, ಇನ್ನೊಂದು ಪತಿ ಗೃಹಪತಿ ಅಂತಿದ್ರೆ ಅದನ್ನು ತಿಳ್ಕೊಳ್ಬೇಕು. ಒಟ್ಟು ಎಲ್ಲಾ ಪತಿಗಳನ್ನು ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ಎಲ್ಲಾ ತಿಳ್ಕೊಂಡ್ರೆ ಒಂದು ಸರಿಯಾಗಿ ಅರ್ಥ ಆಗುತ್ತೆ. ಬರೀ ಅಲೋಪತಿ ತಿಳ್ಕೊಂಡಿರ್ತಾನೆ, ಅವನು ಅಲೋಪತಿ ಮಾತ್ರ, ಹಲೋ ಹಲೋ ಅಂತ ಹೇಳುವುದಕ್ಕೆ ಮಾತ್ರ, ಉಳಿದದಕ್ಕೆ ಸಾಕಾಗುದಿಲ್ಲ. ಅವನ ಆಯುರ್ವೇದ ತಿಳ್ಕೊಂಡು ಅಲೋಪತಿ ತಿಳ್ಕೊಳ್ಬೇಕು. ಆಗ ಆಯುರ್ವೇದ ತಿಳ್ಕೊಂಡವ ಅಲೋಪತಿ ತಿಳ್ಕೊಂಡಿರ್ಬೇಕು. ಈಗ ಯಾರು ಎಲ್ಲವನ್ನೂ ತಿಳ್ಕೊಂಡಿರ್ತಾನೆ ಅವನು ಒಂದನ್ನು ಸರಿಯಾಗಿ ತಿಳ್ಕೊಂಡಿರ್ತಾನೆ. ಯಾರು ಬೇರೆ ಯಾವುದೂ ತಿಳ್ಕೊಂಡಿರುವುದಿಲ್ಲ, ಒಂದನ್ನು ತಿಳ್ಕೊಳ್ಳುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ, ಅವ ಒಂದನ್ನು ಯಾವತ್ತೂ ತಿಳಿಯುವುದಿಲ್ಲ. ಇದು ಆಚಾರ್ಯರ ಸಿದ್ಧಾಂತ. ಏಕಂಚ ಒಂದನ್ನಾದರೂ ತತ್ವತೋ ಜ್ಞಾತಂ ಸರಿಯಾಗಿ ತಿಳಿಯುವುದಕ್ಕೆ ಅವನು ವಿನಾ ಸರ್ವಜ್ಞತಾಂ ಎಲ್ಲವನ್ನೂ ತಿಳಿಯದೇ ಇರುವಿಕೆ ಅನ್ನೋದು ಇದ್ದ ಪಕ್ಷದಲ್ಲಿ ಆಗುವುದೇ ಇಲ್ಲ. ನ ಸಮರ್ಥೋ ಮಹೇಂದ್ರೋಪಿ ಅವ ಮಹೇಂದ್ರನೇ ಆಗಿದ್ರೂ ಕೂಡ ಒಂದನ್ನು ಸರಿಯಾಗಿ ತಿಳಿಯಲಾರ. ತಸ್ಮಾತ್ ಸರ್ವತ್ರ ಜಿಜ್ಞಾಸೇತು. ಆದ್ರಿಂದ ಎಲ್ಲಾ ವಿಷಯವನ್ನು ಕೂಡ ತಿಳಿಯುವುದಕ್ಕೆ ನಾವು ಪ್ರಯತ್ನಿಸಬೇಕು ಅಂತ ಆಚಾರ್ಯರ ಒಂದು ಆದೇಶ ಇದೆ. ಆದ್ರಿಂದ ನಾವು ಎಕನಾಮಿಕ್ಸು ಓದಬೇಕು, ಈ ಕಡೆ ಇನ್ನೊಂದು ಕಾಮಶಾಸ್ತ್ರವನ್ನು ಅಧ್ಯಯನ ಮಾಡ್ಬೇಕು. ಅದರಲ್ಲಿ ಟೈಲರಿಂಗ್ ಎಲ್ಲ ಬರ್ತದೆ, ಅದು ಗೊತ್ತಿರಬೇಕು. ತಲೆಬೋಳಿಸುವ ವಿಷಯವೂ ಅದರಲ್ಲೇ ಬರ್ತದೆ. ಶ್ರೀಕೃಷ್ಣ ಅದನ್ನೆಲ್ಲ ಹೋಗಿ ಸಾಂದೀಪಿನಿ ಗುರುಕುಲದಲ್ಲಿ 64 ದಿವಸದಲ್ಲಿ ಕಲಿತುಕೊಂಡು ಬಂದಿದ್ದ. ಇವನು ಕಲ್ತದ್ದೋ ಅವರಿಗೆ ಪಾಠ ಹೇಳಿದ್ದು ಅಂತ ಗೊತ್ತಿಲ್ಲ ಅಂತ ಅಲ್ಲಿಗೆ ಹೋಗಿ 64 ದಿವಸದಲ್ಲಿ ಚತುಷ್ಷಷ್ಟಿ ಕಲಾ ಸಂಪನ್ನನಾಗಿ ಭಗವಂತ ಆಗಮಿಸಿದ್ದ ಅಂತುಂಟು. ಒಟ್ಟಿನಲ್ಲಿ ನಯಸ್ಯ ಸಖ್ಯಂ ಪುರುಷೋ ವೇತ್ತಿ ಸಖ್ಯು ಸಖಾವಸನ್ ಸಂವಸತ ಪುರೇಸ್ಮಿನ್. ಇದಕ್ಕೆ ದೃಷ್ಟಾಂತ ಗುಣೋ ಯಥಾ ಗುಣಿನಃ ಅವ್ಯಕ್ತ ದೃಷ್ಟೇ. ಇಲ್ಲಿ ಗುಣ ಅಂದ್ರೆ ಗೌಣ ಸಾಮಾನ್ಯ ವ್ಯಕ್ತಿ, ಗುಣಿ ಅಂದ್ರೆ ಎತ್ತರದ ವ್ಯಕ್ತಿ. ಈ ಅರ್ಥವನ್ನು ಇಟ್ಟುಕೊಳ್ಬೇಕು. ಯಾಕಂದ್ರೆ ಹಾಗೆ ಸ್ಕಾಂದ ಪುರಾಣದಲ್ಲಿ ಹೇಳಿದ್ದಾರೆ, ರಾಜ ತನ್ನ ಪ್ರಜೆಗಳನ್ನು ಬಹಳಷ್ಟು ಪ್ರೀತಿಸ್ತಾನೆ. ಪ್ರಜೆಗಳಿಗೆ ಬೇಕಾದ ರೀತಿ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ಉಪಕರಿಸುವ ಹಾಗೆ ವ್ಯವಸ್ಥೆಯನ್ನು ಮಾಡ್ತಾನೆ. ಅಂತಹ ರಾಜನಿಗೆ ಯಾವುದೋ ಒಬ್ಬ ಪ್ರಜೆಯ ಬಗ್ಗೆ ವಿಶಿಷ್ಟವಾದ ಪ್ರೀತಿ ಇರ್ತದೆ. ಒಬ್ಬ ಅಂತಲ್ಲ, ಒಂದು 10-20 ಪ್ರಜೆಗಳ ಬಗ್ಗೆ. ಯಾಕಂದ್ರೆ ಅಷ್ಟು ಪ್ರಾಮಾಣಿಕವಾಗಿ ನನ್ನ ಹಾಗೆ ಲೋಕೋಪಕಾರ ದೃಷ್ಟಿಯಿಂದ ಬೆಳೀತಾ ಇದ್ದಾರೆ ಅಂತ ಅವರ ಮೇಲೆ ವಿಶೇಷ ಪ್ರೀತಿ ಇರ್ತದೆ. ಈ ಪ್ರೀತಿಯನ್ನು ರಾಜ ತಿಳ್ಕೊಂಡಿರ್ತಾನೆ, ಆದ್ರೆ ಪ್ರಜೆ ತಿಳ್ಕೊಂಡಿರುವುದಿಲ್ಲ. ಯಾಕೆ ತಿಳ್ಕೊಂಡಿರುವುದಿಲ್ಲ ಅಂದ್ರೆ ಈ ರಾಜ ತನಗೆ ಯಾರ ಮೇಲೆ ವಿಶಿಷ್ಟ ಪ್ರೀತಿ ಇದೆಯೋ ಅವನಿಗೆ ಏನೂ ವಿಶೇಷ ಉಪಕಾರ ಮಾಡುವುದಿಲ್ಲ. ಇದು ರಾಜನ ಕ್ರಮ. ರಾಜನಿಗೆ ಯಾರ ಮೇಲೆ ವಿಶೇಷ ಪ್ರೀತಿ ಇದ್ರು ಅವರಿಗೆ ವಿಶೇಷ ಉಪಕಾರ ಇಲ್ಲ. ಯಾಕಂದ್ರೆ ಅವನಿಗೆ ಎಲ್ಲರೂ ಪ್ರಜೆಗಳು, ಎಲ್ಲಾ ಪ್ರಜೆಗಳ ಹಾಗೆ ಎಲ್ಲರನ್ನೂ ನೋಡ್ತಾರೆ, ಒಬ್ಬರಿಗೂ ವಿಶೇಷ ಏನು ಮಾಡುವುದಿಲ್ಲ. ಆದ್ರೆ ಅವನ ಮೇಲೆ ವಿಶೇಷ ಪ್ರೀತಿ ಇರ್ತದೆ. ಯಾವುದೋ ಸಂದರ್ಭ ವಿಶೇಷದಲ್ಲಿ ಒಂದು ಸನ್ಮಾನ ಮಾಡುವುದು ಇತ್ಯಾದಿಗಳೆಲ್ಲ ರಾಜರಲ್ಲಿ ಒಂದು ಸಂಪ್ರದಾಯ. ಆದ್ರೆ ಆ ಸನ್ಮಾನ ಯಾವಾಗ ಮಾಡ್ತಾರೆ ಅಂದ್ರೆ ಇವರು ನಾಳೆ ದಿವಸ ಬದುಕ್ತಾರೆ ಅಂತ ನಿಶ್ಚಯ ಇಲ್ಲ ಅಂತ ಆದಾಗ ಮಾಡ್ತಾರೆ. ಯಾಕಂದ್ರೆ ಒಂದು ಸನ್ಮಾನ ಆದ ಮೇಲೆ ಅವರ ಕೆಲಸ ಕಡಿಮೆ ಆಗ್ತದೆ ಅಂತ ರಾಜನಿಗೆ ಗೊತ್ತುಂಟು. ಈ ಸನ್ಮಾನ ಆಯ್ತಲ್ಲ, ವಾಹ್ ನಾನೀಗ ಮಹಾವ್ಯಕ್ತಿ ಅಂತ ಅನ್ಕೊಂಡು ಆಮೇಲೆ ಎಲ್ಲ ಬಿಟ್ಬಿಡ್ತಾರೆ. ಅದಕ್ಕೋಸ್ಕರ ಸನ್ಮಾನ ಮಾಡುವುದು ಯಾವಾಗ? ಅಸಂತುಷ್ಟೋ ದ್ವಿಜೋ ನಷ್ಟ ಸಂತುಷ್ಟಶ್ಚ ಮಹೀಪತಿ. ಅದ ರಾಜನಾದವ ಭಾರಿ ಸಂತೋಷಗೊಂಡು ಸನ್ಮಾನ ಮಾಡಿದ ಅಂದ್ರೆ ನಾಳೆ ಅವನಿಂದ ಕೆಲಸ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ಆಯ್ತು, ಎಲ್ಲ ಮುಗಿಸಿ ಆಯ್ತು, ಅವ್ರು ರಿಟೈರ್ಮೆಂಟ್ ತಗೊಂಡ್ರು, ಅವ್ರ ಮನೆಯಲ್ಲಿ 96 ವರ್ಷ, ಇನ್ನೊಂದು ಶತಮಾನ ಶಾಂತಿ ಮಾಡಬೇಕು ಅಂತ ಮಕ್ಕಳೆಲ್ಲ ತೀರ್ಮಾನಿಸಿದ್ದಾರೆ ಅಂತ ಆದಾಗ ರಾಜ ಕರೆದು ಭಾರಿ ವಿಜೃಂಭಣೆ ಒಂದು ಸನ್ಮಾನ ಮಾಡ್ತಾನೆ. ಯಾಕಂದ್ರೆ ಇನ್ನು ಮುಂದೆ ಏನು ಮಾಡ್ಲಿಕ್ಕೆ ಆಗಲ್ಲ, ಅವರಿಗೆ ಮಾಡುವಷ್ಟು ಮಾಡಿ ಆಯ್ತು. ಸನ್ಮಾನ ಅನ್ನೋದು ಕೊನೆಯ ಕಾಲದಲ್ಲಿ ನಡೆಯುವಂತದ್ದು. ಅಲ್ಲಿಯ ತನಕ ರಾಜನಿಗೆ ಅವನ ಮೇಲೆ ಅತ್ಯಂತ ಪ್ರೀತಿ ಇದ್ದರೂ ಕೂಡ ಆತನಲ್ಲಿ ಪ್ರೀತಿಯನ್ನು ತೋರಿಸುವುದಿಲ್ಲ. ಯಾಕಂದ್ರೆ ಇವನಲ್ಲಿ ಪ್ರೀತಿ ತೋರಿಸುವುದು ತಪ್ಪಾಗ್ತದೆ ರಾಜನಿಗೆ. ರಾಜ ಸಮವರ್ತಿ, ಎಲ್ಲರನ್ನೂ ಸಮಾನವಾಗಿ ನೋಡಬೇಕಾದ. ಹೇಗೆ ಶ್ರೀರಾಮಚಂದ್ರ ತನ್ನ ಪತ್ನಿಯನ್ನೂ ಒಂದು ಸಾಲಿ ಕಾಡಿಗೆ ಕಳಿಸಬೇಕಾಗಿ ಬಂತು. ಯಾಕೆ? ಎಲ್ಲಾ ಪ್ರಜೆಗಳನ್ನು ಸಮಾನವಾಗಿ ನೋಡುವವ. ಆ ಕಡೆ ಇನ್ನೊಂದು ಪತ್ನಿಯ ಬಗ್ಗೆ, ಮತ್ತೊಬ್ಬನ ಪತ್ನಿಯ ಬಗ್ಗೆ ಅಂಥದೇ ಆಕ್ಷೇಪ ಬಂದಾಗ ಅಲ್ಲಿ ಏನು ಶಿಕ್ಷೆಯೋ ಆ ಶಿಕ್ಷೆ ಇಲ್ಲಿಯೂ ನಡಿಬೇಕು. ಅದನ್ನು ರಾಜನ ನನ್ನವರು, ನನಗೆ ಬಹಳ ಪ್ರೀತಿಯುಳ್ಳವರು ಅಂತ ಹೇಳಿ ವ್ಯತ್ಯಾಸ ಮಾಡುವುದಕ್ಕೆ ಅವಕಾಶ ಇಲ್ಲ. ಹಾಗೆ ರಾಜನ ಸಖ್ಯವನ್ನು ಒಬ್ಬ ಪ್ರಜೆ ತಿಳಿಯುವುದಿಲ್ಲ ಅನ್ನೋದು ನಮಗೆ ಗೊತ್ತಿರುವ ವಿಷಯ. ಗೊತ್ತಿದ್ದದ್ದನ್ನು ದೃಷ್ಟಾಂತವನ್ನಾಗಿ ಬಿಟ್ಟು ಗೊತ್ತಿಲ್ಲದೆ ಇದ್ದದ್ದನ್ನು ಅರ್ಥ ಮಾಡಿಸುವುದಕ್ಕೆ ಪ್ರಯತ್ನಿಸುವುದಕ್ಕೆ ದೃಷ್ಟಾಂತೋಪಾದಾನ ಅಂತ ಹೆಸರು. ನಮ್ಗೆ ಗೊತ್ತಿರುವ ವಿಷಯ. ಇದನ್ನಿಟ್ಟುಕೊಂಡು ರಾಜನ ಸ್ಥಾನದಲ್ಲಿ ಭಗವಂತನಿದ್ದಾನೆ, ಪ್ರಜೆಯ ಸ್ಥಾನದಲ್ಲಿ ಇನ್ನೊಬ್ಬ ಅದೇ ಶರೀರದಲ್ಲಿರತಕ್ಕಂತಹ ಜೀವನಿದ್ದಾನೆ. ಒಂದೇ ಶರೀರದಲ್ಲಿರುವ ಜೀವನಿಗೆ ಆ ಭಗವಂತ ನಿರಂತರ ಉಪಕರಿಸ್ತಾ ಇದ್ದಾನೆ. ಆದ್ರೆ ಆ ಸಖ್ಯವನ್ನು ಈ ಜೀವ ತಾನು ತಿಳಿಯುವುದಿಲ್ಲ. ಇದು ಒಂದು ಭಗವಂತನ ಮಹಾತ್ಮೆ. ತಾನು ಜೊತೆಗೇ ಇದ್ದು ಹಂತ ಹಂತ ಕ್ಷಣಗಳಲ್ಲೂ ನಿಮಿಷಗಳಲ್ಲೂ ಉಪಕಾರವನ್ನು ಮಾಡ್ತಾ ಇದ್ದರೂ
ಉಪಕಾರವನ್ನು ಪಡೆದ ವ್ಯಕ್ತಿಗೆ ಅವನು ಅರ್ಥವಾಗುವುದಿಲ್ಲ ಅಂತಿದ್ದಾನಲ್ಲ ಒಬ್ಬ ದೇವ. ತಸ್ಮೈ ಮಹೇಶಾಯ ನಮಸ್ಕರೋಮಿ, ಅಂತಹ ಮಹೇಶನಿಗೆ ನಾನು ನಮಸ್ಕರಿಸುತ್ತೇನೆ. ಅವನು ಮಹಾ ಈಶ. ಈಶ ಅಂದ್ರೆ ಸಮರ್ಥ. ಈಶ ಸಾಮರ್ಥ್ಯೆ ಅಂತ ಒಂದು ಧಾತು, ಸಮರ್ಥ ಅಂತ ಅರ್ಥ. ಸಾಮರ್ಥ್ಯ ಅಂದ್ರೆ ಏನು ಅಂತ ಮತ್ತೆ ಪ್ರಶ್ನೆ ಬರ್ತದೆ. ಸಾಮರ್ಥ್ಯ ಅಂದ್ರೆ ಮತ್ತೊಬ್ಬರನ್ನು ಇಚ್ಛಾ ಮಾತ್ರದಿಂದ ಬಗ್ಗಿಸುವ ಶಕ್ತಿ. ತಾನು ಇಚ್ಛಾ ಮಾತ್ರದಿಂದ ಅವನು ನನಗಿಂತ ಕಡಿಮೆ ಆಗಬೇಕು, ಇಲ್ಲಿ ಇಚ್ಛಿಸಿದ್ರೆ ಸಾಕು ಅವ ಬಗ್ಗೆ ಬಿಡ್ತಾನೆ. ಇವನ ಮುಂದೆ ಅವ ಓಡಿ ಬಂದು ಇವನ ತಲೆ ಕತ್ತರಿಸಬೇಕು ಅಂತ ಕತ್ತಿ ಎತ್ತಿದರೂ ಇವನ ಮುಖವನ್ನು ನೋಡಿದ ಕೂಡಲೇ ಕತ್ತಿ ಕೆಳಗೆ ಬೀಳುತ್ತೆ, ನಡುಗುತ್ತೆ, ಕಾಲಿಗೆ ಬಿದ್ದು ಬಿಡ್ತಾನೆ. ಇಂಥವನನ್ನು ಈಶಾ ಅಂತ ಕರೆಯುವುದು. ಶ್ರೀಮನ್ ಮಧ್ವರ ಕಥೆಯಲ್ಲಿ ನಾವು ಕೇಳ್ತೇವೆ. ಮಧ್ವಾಚಾರ್ಯರು ಒಂದು ಬಾರಿ ದಕ್ಷಿಣ ಕನ್ನಡದ ರಾಮಕುಂಜದ ಸನಿಹದಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರತಕ್ಕಂತಹ ಪಾರಂತೀಶ್ವರದ ಸಮೀಪದಲ್ಲಿರುವ ಕಾಡಿನಲ್ಲಿ ಅಲ್ಲಿಯ ಒಬ್ಬ ವೃಷಾಲ ರಾಜ ಏನು ಇವರು ನಾನೇ ದೇವರು ಅಂತ ಹೇಳುವ ಪಕ್ಷವನ್ನೆಲ್ಲ ಖಂಡಿಸ್ತಾರೆ ಅಂತ ಅಲ್ಲಿದ್ದ ಕೆಲವರೆಲ್ಲ ಅವರನ್ನು ಚೂ ಬಿಟ್ಟಿದ್ರು. ಆ ವ್ಯಕ್ತಿ ಸರಿ ಇಲ್ಲ, ಹಿಂದೆ ಹೇಳಿದವರದೆಲ್ಲ ತಪ್ಪು ಅಂತ ಹೇಳ್ತಾರೆ. ಮಧ್ವಾಚಾರ್ಯರು ಅಂತ ಅವರ ಹೆಸರಂತೆ. ಅವರಿಗೆ ಯಾರು ಕೂಡ ಮಧ್ವಾಚಾರ್ಯರು ಅಂತ ಹೆಸರಿಡ್ಲಿಲ್ಲ. ಆನಂದ ತೀರ್ಥ ಅಂತ ಒಂದ್ಸಲ ಹೆಸರಿಟ್ಟಿದ್ರು, ಪೂರ್ಣ ಪ್ರಜ್ಞಾ ಅಂತ ಹೆಸರಿಟ್ಟಿದ್ರು. ಇವ್ರು ನಾನು ಮಧ್ವಾಚಾರ್ಯರು ಅಂತ ಹೇಳಿಕೊಂಡು ಹೋಗ್ತಾರೆ. ಇಂಥದ್ದೆಲ್ಲ ಅಬದ್ಧ ಅಂದ್ರೆ ಅಬದ್ಧ ಅಂತ ಎಲ್ಲ ರಾಜನಿಗೆ ಒಂದು ಚುಚ್ಚಿಟ್ಟಿದ್ದಾರೆ. ಹೌದು, ಅಂಥ ವ್ಯಕ್ತಿಯ, ನಮ್ಮ ದಕ್ಷಿಣ ಕನ್ನಡದಲ್ಲೇ ಹುಟ್ಟಿದ ವ್ಯಕ್ತಿಯ ಸಾಯಿಸಿಯೇ ಬಿಡ್ಬೇಕು ಅಂತ ಅವನು ದೊಡ್ಡ ದೊಡ್ಡ ಗುದ್ದಲಿ ಕತ್ತಿ ಎಲ್ಲ ಕೊಟ್ಟು ಲಾಂಗುಗಳನ್ನೆಲ್ಲ ಕೊಟ್ಟು ಒಂದು 20 ಜನರದ್ದು ರೆಡಿ ಸಿದ್ಧ ಮಾಡಿದ. ಆವಾಗ ಈ ಚುಚ್ಚಿ ಕೊಟ್ಟವರು ಹೇಳಿದ್ರು 20 ಜನ ಸಾಕಾಗ್ತದೆ ಅಂತ ನಿಶ್ಚಯ ಇಲ್ಲ, ಒಂದು 40 ಜನ ಇರುವುದು ಒಳ್ಳೇದು. ಯಾಕಂದ್ರೆ ಆ ಮನುಷ್ಯ ಇದ್ದಾರಲ್ಲ ಅಲ್ಲಿ ಯಾವುದೋ ಒಂದು ದೊಡ್ಡ ಕಂಬ ಅದನ್ನು ಎತ್ತಿಕೊಂಡು ಹೋಗಿದ್ದಾರೆ ಅಂತ. ಆ ಎತ್ತಿಕೊಂಡು ಹೋದವರಿಗೆ ಇವರ ಬಾಯಿಯಲ್ಲಿ ಕಂಠ ಮುಚ್ಚಿದ್ರೆ ಶಬ್ದ ಬರದೇ ಇರುವ ಹಾಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದ್ಭುತ ವ್ಯಕ್ತಿ ಅಂತ ಅದನ್ನು ಹೇಳಿಬಿಟ್ಟಿದ್ದಾರೆ. ಅಂಥ ಜಟ್ಟಿಗಳನ್ನು ಅವರು ಸಿದ್ಧ ಮಾಡಿಟ್ಟಿದ್ದಾರೆ. ಮಧ್ವಾಚಾರ್ಯರು ಆ ಕಾಡಿನ ಮಾರ್ಗದಲ್ಲಿ ರಾಮಕುಂಜದಿಂದ ಕೊಕ್ಕಡಕ್ಕೆ ಹೋಗುವವರು. ಕೃಷ್ಣಾಮೃತ ಮಹಾರ್ಣವ ಕೊಕ್ಕಡದಲ್ಲಿ ರಚಿಸಿದ್ದು, ಅಲ್ಲಿಗೆ ಹೋಗುವವರು. ಈ ವೃಷಲ ರಾಜನ ಜೊತೆಗೆ ಇವರೆಲ್ಲ ಬಂದು ನೋಡಿ ಬರ್ತಾ ಇದ್ದಾರೆ ಅಂತ ಅಲ್ಲಿಗೆ ಸುದ್ದಿ ಹೋಯಿತು. ಅವ್ರು ವಿಶೀಲ ಹಾಕೋದು ಇಲ್ಲಿಂದ ಅಲ್ಲಿಗೆ ಬರ್ತಾ ಇದ್ದಾರೆ ಅಂತ ಅಲ್ಲಿ ಶಬ್ದ ಹೋಯ್ತು. ಶಬ್ದ ಹೋದದ್ದು ಅವರೆಲ್ಲ ಸುತ್ತ ಸೇರಿ ಕತ್ತರಿಸಬೇಕು ಅಂತ ಬಂದರು. ಇವರೆಲ್ಲರನ್ನು ನೋಡಿ ಒಂದ್ಸಲ ನಕ್ಕರು. ಇವರ ಮುಖ ನೋಡಿದ್ದೇ ತಡ, ಕತ್ತಿಯೆಲ್ಲ ಕೆಳಗೆ ಬಿತ್ತು, ಸೀದಾ ಪಾದಕ್ಕೆ ಬಿದ್ರು. ನಮ್ಮ ಮನೆಗೆ ಬರ್ಬೇಕು ಪಾದ ಪೂಜೆಗೆ ಅಂತ. ರಾಜ ಮನೆಗೆ ಕರ್ಕೊಂಡು ಹೋಗಿ ಪಾದ ಪೂಜೆಯನ್ನು ಮಾಡಿ ದಕ್ಷಿಣೆಯನ್ನು ಕೊಟ್ಟು ಯಾರು ಇವರ ಬಗ್ಗೆ ಅಪಪ್ರಚಾರ ಮಾಡಿದ್ದು ಎಲ್ಲ ಬರ್ರಿ ಅಂತ ಹೇಳಿದ್ರೆ ಒಬ್ರು ಊರಲ್ಲೇ ಇಲ್ಲ. ಅವ್ರು ಇಲ್ಲಿ ತನಕ ಯಾವ ಊರಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಇದಕ್ಕೆ ಓಜಸ್ಸು ಅಂತ ಕರೆಯುತ್ತೆ. ಓಜಸ್ಸು, ಓಜೋ ವಿಭವ ಶಕ್ತಿತ. ಈ ಓಜಶಕ್ತಿ ಅನ್ನೋದು ಓಜಸ್ವಿಯಿಂದ ಕರಿತೇವಲ್ಲ, ಅದನ್ನೇ ಈಶತ್ವ, ಐಶ್ವರ್ಯ ಅಂತ ಕರೆಯುವುದು. ಅಂತಹ ಈಶ ಭಗವಂತ ಎಲ್ಲರನ್ನೂ ತನ್ನ ಓಜಶಕ್ತಿಯಿಂದ ಬಗ್ಗಿಸುವ ಸಾಮರ್ಥ್ಯ ಭಗವಂತನದ್ದು. ಅದು ಸಾಮಾನ್ಯ ಈಶ ಅಲ್ಲ. ನಾವಿವತ್ತು ಈಶಾ ಅಂತ ಹೇಳಿದ ಕೂಡಲೇ ಅದು ಕೈಯಲ್ಲಿ ಒಂದು ತ್ರಿಶೂಲ ಇರಬೇಕು ಅಂತ ನಾವು ಈಶ ಶಬ್ದವನ್ನು ಅಲ್ಲಿ ಬಳಸಿದ್ದೇವೆ. ಯಾಕಂದ್ರೆ ನಮಗೆ ಮೊದಲನೇ ತರಗತಿಯಲ್ಲಿ ಇವನು ಈಶ, ಅವನು ಅಗಸ ಅಂತ ಪಾಠ ಶುರು ಆಗದೆ ಹಾಗೆ. ಅದು ಆಕಾರದಿಂದ ಒಂದು ಶಬ್ದ, ಇನ್ನೊಂದು ಈಕಾರದಿಂದ ಒಂದು ಶಬ್ದ. ಅಲ್ಲಿ ಇವನು ಈಶಾ ಅಂತ ಬರೆಯುವಲ್ಲಿ ಒಂದು ಚರ್ಮಾಂಬರಧಾರಿಯಾದ ತ್ರಿಶೂಲಧಾರಿಯಾದಂತಹ ರುದ್ರದೇವರ ಚಿತ್ರ ಇರ್ತದೆ. ಹಾಗಾಗಿ ಈಶಾ ಅಂದ್ರೆ ರುದ್ರ, ಈಶ್ವರ ಅಂದ್ರೆ ರುದ್ರ ಅಂತ ಹೀಗೆ ತೀರ್ಮಾನ ಮಾಡಿದ್ದೇವೆ. ವಸ್ತುತಃ ಈಶಾ ಅನ್ನುವುದು ಒಡೆಯ, ಸಮರ್ಥ, ಐಶ್ವರ್ಯಶಾಲಿ ಅನ್ನುವ ಅರ್ಥದಲ್ಲಿ ಇರುವಂತಹದ್ದು. ಆ ಐಶ್ವರ್ಯ ಅನ್ನುವುದು ಅದು ದೇವೇಶನಾದ ಇಂದ್ರನಲ್ಲೂ ಇರುವುದರಿಂದ ಇಂದ್ರನನ್ನು ದೇವೇಶ ಅಂತ ಕರೀತಾರೆ. ಗಣಗಳಿಗೆ, ವಿಘ್ನ ಗಣಗಳಿಗೆ ಅಧಿಪತಿಯಾದಂತಹ ವಿನಾಯಕನಲ್ಲಿರುವುದರಿಂದ ಅವನನ್ನು ವಿಘ್ನೇಶ, ಅವನನ್ನು ಈಶಾ ಅಂತಲೇ ಕರೆಯುವುದು. ದೇವ ಗಣೇಶ ಅಥವಾ ದೇವಸೇನೇಶ ಅಂತ ಕರೆಯುವುದು ಸ್ಕಂದನನ್ನು. ರುದ್ರದೇವರು ಭೂತಗಣಾಧಿಪನಾದ್ರಿಂದ ಭೂತೇಶ ಅಂತ ಅವನನ್ನು ಕರೆಯುವುದು. ಈಶಾ ಒಬ್ಬೊಬ್ಬರಿಗೆ ಈಶರು. ಸರ್ವೇಶ ಅಂತಿದ್ರೆ ಅದು ದೇವರು. ಅಂದ್ರೆ ಇವರೆಲ್ಲರಿಗೂ ಈಶನಾದವ ಇದ್ದಾನಲ್ಲ, ಅವ ಪರಮ ಮುಖ್ಯ ವೃತ್ತಿಯಿಂದ ಈಶ ಶಬ್ದ ವಾಚ್ಯ. ಆದ್ರಿಂದ ದೇವರನ್ನು ಬರೀ ಈಶಾ ಅಂತ ಕರೆಯುವುದಿಲ್ಲ. ಮಹೇಶ, ತಸ್ಮೈ ಮಹೇಶಾಯ ನಮಸ್ಕರೋಮಿ. ಅವನು ಸಾಮಾನ್ಯ ಈಶ ಅಲ್ಲ, ಮಹಾಂತರು ಅಂತ ಲೋಕದಲ್ಲಿ ಯಾರಿದ್ದಾರೋ ಅವರು ವರದೇಶ ವರಪ್ರದ. ಲೋಕದಲ್ಲಿ ಇನ್ನೊಬ್ಬರಿಗೆ ವರ ಕೊಡುವವ ಈಶರು ಅಂತ ಯಾರ್ಯಾರಿದ್ದಾರೋ ಅಂತಹ ವರವನ್ನು ಕೊಡುವ ಈಶರಿಗೂ ಕೂಡ ವರವನ್ನು ಕೊಡುವ ಈಶ ಇವ. ಆದ್ರಿಂದ ಮಹೇಶ, ಅಂತಹ ಮಹೇಶಾಯ ನಮಸ್ಕರೋಮಿ. ಬಹಳ ವಿಚಿತ್ರವಾದ ಪ್ರಯೋಗ. ಸಾಮಾನ್ಯವಾಗಿ ಮಹೇಶಂ ನಮಸ್ಕರೋಮಿ ಅಂತ ಹೇಳ್ಬೇಕು ಸರಿಯಾದ ಸಂಸ್ಕೃತದಲ್ಲಿ. ಮುನಿತ್ರಯಂ ನಮಸ್ಕರೋಮಿ, ಮಹೇಶಂ ನಮಸ್ಕರೋಮಿ, ಈ ದ್ವಿತೀಯ ವ್ಯಕ್ತಿ ಹಾಕ್ಬೇಕು. ನಾನು ರಾಮಂ ನಮಸ್ಕರೋಮಿ ಅನ್ಬೇಕು. ಅದು ಬಿಟ್ಟು ರಾಮಾಯ ನಮಸ್ಕರೋಮಿ ಅಂತ ಹೇಳಿದ್ರೆ ಇವರು ಸ್ವಲ್ಪ ವ್ಯಾಕರಣದಲ್ಲಿ ಹಿಂದೆ ಇದ್ದಾರೆ, ಬಹುಶಃ ಹಿಂದಿನ ಬೆಂಚಲ್ಲಿ ಕೂತು ವ್ಯಾಕರಣವನ್ನು ಓದಿದ್ದಾರೆ ಅಂತ ಗೊತ್ತಾಗ್ತದೆ. ಯಾಕಂದ್ರೆ ಕರ್ಮಣಿ ದ್ವಿತೀಯ ಅನ್ನೋ ಸೂತ್ರದಿಂದ ದ್ವಿತೀಯ ಬರಬೇಕಲ್ಲಿ. ನಮಸ್ವಸ್ತಿ ಸ್ವಾಹ ಅಂತ ಚತುರ್ಥಿ ಯಾವಾಗ ಬರಬೇಕು? ಬರೀ ನಮಃ ಅಂತಿರ್ಬೇಕು, ಕರೋಮಿ ಅಂತ ಸೇರಿರಬಾರ್ದು.
ರಾಮಾಯ ನಮಃ ಅನ್ಬೇಕು, ಅದು ಬಿಟ್ಟು ರಾಮಂ ನಮಃ ಅನ್ಬಾರ್ದು. ಬರೀ ನಮಃ ಅಂತಿದ್ರೆ ರಾಮಾಯ ನಮಃ, ನಮಸ್ಕರೋಮಿ ಇದ್ರೆ ರಾಮಂ ನಮಸ್ಕರೋಮಿ, ರಾಮನನ್ನು ನಮಸ್ಕರಿಸುತ್ತೇನೆ ಅನ್ಬೇಕು. ಇಲ್ಲಿ ತಸ್ಮೈ ಮಹೇಶಾಯ ನಮಸ್ಕರೋಮಿ, ಇದು ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಅಂತ ಹೇಳಿದ ಹಾಗೆ ಚತುರ್ಥಿ ಭಕ್ತಿ ಬಳಸಿದ್ದಾರೆ. ಇದರ ಹಿನ್ನೆಲೆ ಏನು? ಈ ರೀತಿ ಚತುರ್ಥಿ ಬಳಸಿದ್ರೆ ಅದಕ್ಕೆ ಒಂದೇ ಒಂದು ಗತಿ. ನಮಸ್ಕರೋಮಿ ಅನ್ನುವಲ್ಲಿ ಚತುರ್ಥಿ ಬಂದ್ರೆ ಅದು ಅವರನ್ನು ನಮಸ್ಕರಿಸುತ್ತೇನೆ ಅಂತ ಅರ್ಥ ಅಲ್ಲ ಅದಕ್ಕೆ. ಮತ್ತೆ ಅವರು ನಮ್ಮ ಮೇಲೆ ಪ್ರೀತರಾಗಲಿ ಎಂಬ ಅಭಿಪ್ರಾಯದಿಂದ ನಮಸ್ಕರಿಸುತ್ತೇನೆ, ಇಷ್ಟು ದೊಡ್ಡ ಅಭಿಪ್ರಾಯ ಇದ್ದಾಗ ಮಾತ್ರ ಚತುರ್ಥಿ ಹೇಳಬೇಕು. ಮಹೇಶಂ ಅನುಕೂಲಯಿತು ನಮಸ್ಕರೋಮಿ, ದೇವರನ್ನು ನನ್ನ ಕಡೆಗೆ ಅನುಗ್ರಹೋನ್ಮುಖನಾಗಿಸುವುದಕ್ಕೋಸ್ಕರ ನಮಸ್ಕರಿಸುತ್ತೇನೆ ಅಂತ. ಇದಕ್ಕೊಂದು ವ್ಯಾಕರಣದಲ್ಲಿ ಇದಕ್ಕೋಸ್ಕರವೇ ಒಂದು ಸೂತ್ರ ಬರೆದಿಟ್ಟಿದ್ದಾನೆ ಪಾಣಿನಿ ಮಹರ್ಷಿ. ಅಲ್ಲಿ ತುಮುನ್ನಂತವು ಲೋಪವಾದಾಗ ಆ ಸ್ಥಾನದಲ್ಲಿ ಬರ್ತಕ್ಕಂಥದ್ದು ಚತುರ್ಥಿ ಅಂತ. ಫಲಾಯ ಯಾತಿ, ಫಲೇಭ್ಯ ಯಾತಿ, ಕಾಡಿಗೆ ಯಾಕೆ ಹೋದ? ಫಲೇಭ್ಯೋ ಯಾತಿ ಅಂತ ಚತುರ್ಥಿ ಬಳಸುದು. ಇದಕ್ಕೆ ಅರ್ಥ ಏನು? ಫಲಾನಿ ಆಹರ್ತುಂ ಯಾತಿ ಅಂತ ಅರ್ಥ. ಆ ಮಧ್ಯದಲ್ಲಿ ತುಮುನ್ ಬರಬೇಕಾದ್ರೆ ಫಲಗಳನ್ನು ತರುವುದಕ್ಕೋಸ್ಕರ ಹೋದ, ಫಲಕ್ಕೋಸ್ಕರ ಹೋದ. ಹಾಗೆ ಮಹೇಶಾಯ ನಮಸ್ಕರೋಮಿ, ಮಹೇಶನಿಗೋಸ್ಕರ ನಮಸ್ಕರಿಸುತ್ತೇನೆ. ಏನರ್ಥ? ಮಹೇಶ ನನ್ನ ಕಡೆಗೆ ಅನುಗ್ರಹೋನ್ಮುಖನಾಗಲಿ ಅನ್ನೋ ಅಭಿಪ್ರಾಯದಿಂದ ನಮಸ್ಕರಿಸ್ತೇನೆ. ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಅಂದ್ರೆ ಏನು? ಶ್ರೀಪ್ರಾಣನಾಥಂ ಅನುಕೂಲಯಿತು ನಮಸ್ಕರೋಮಿ ಅಂತ ವ್ಯಾಖ್ಯಾನಕರು ಬರ್ತಿರ್ತಾರೆ ಈ ವ್ಯಾಕರಣದ ಸೂಕ್ಷ್ಮವನ್ನು ಇಟ್ಟುಕೊಂಡು. ಹಾಗಾದ್ರೆ ಭಗವಂತ ನನ್ನ ಮೇಲೆ ಅನುಗ್ರಹೋನ್ಮುಖನಾಗಬೇಕು. ಹೇಗೆ ದೇವರು ಅನುಗ್ರಹ ಮಾಡ್ತಾನೆ? ನಾವು ಬಗ್ಗಿದಾಗ ಆತ ಅನುಗ್ರಹ ಮಾಡ್ತಾನೆ. ಅದು ನಮಸ್ಕರು. ನಮಃ ಅಂದ್ರೆ ಪ್ರಕೃತ್ವ, ಬಾಗ್ತೇನೆ, ಮನಸ ಕಾಯೇನ ವಾಚ, ನಾನು ದೇವರಿಗೆ ಬಗ್ಗಿ ನಿಲ್ತೇನೆ, ಆತ ನನಗೆ ಅನುಗ್ರಹ ಮಾಡಲಿ ಅಂತ. ಇದು ಎರಡನೆಯ ಶ್ಲೋಕ. ಇನ್ನೊಂದು ಶ್ಲೋಕವನ್ನು 5 ನಿಮಿಷದಲ್ಲಿ ನೋಡುವ. ಈತ ಹೇಳ್ತಾನೆ, ದಕ್ಷ ಪ್ರಜಾಪತಿ ಈ ದೇವರನ್ನು ಯಾರೂ ಸರಿಯಾಗಿ ತಿಳಿದಿಲ್ಲ. ತಿಳಿದವರು ಯಾರು? ಅವನೊಬ್ಬನೇ ಅವನನ್ನು ಸರಿಯಾಗಿ ತಿಳಿದಿದ್ದಾನೆ. ಹೋಗಲಿ, ಅವನ ಪತ್ನಿಗಾದರೂ ಅವನ ಬಗ್ಗೆ ಹೆಚ್ಚು ಗೊತ್ತಾ? ಆ ಪತ್ನಿಯು ಹೇಳ್ತಾಳೆ, ನಾನು ನನ್ನ ಪತಿಯ ಪಾದ ಸೇವೆ ಮಾಡುವಾಗ, ಪಾದವನ್ನು ಒತ್ತುವಾಗ ನನ್ನ ಕೈಗೆ ಸೋಂಕಿದ ಒಂದು ಪಾದ ಧೂಳಿಯಲ್ಲಿರುವ ಗುಣಗಣವನ್ನು ಇಲ್ಲಿಯ ತನಕ 4 ಕಡೆಯಲ್ಲಿ 4 ಕಂಪ್ಯೂಟರ್ ಇಟ್ಕೊಂಡು ಲೆಕ್ಕ ಹಾಕಿದ್ರು ಮುಗಿತಾ ಇಲ್ಲ ಅಂತ ಹೇಳ್ತಾಳೆ. ಹಾಗಾದ್ರೆ ಲಕ್ಷ್ಮೀದೇವಿಯು ಹೀಗೆ ಹೇಳ್ತಾರೆ, ಗಣಯಂತ್ಯ ಅನಾರತಂ ಪರಮಾನ್ ತಸ್ಯ ಕಸ್ಯ ಪರೋ ಗುಣಾನ್ ವದೇತ್. ಅವನ ಪರಗುಣಗಳನ್ನು ಯಾರಪ್ಪ ಹೇಳಿಯಾರು? ಯಾಕಂದ್ರೆ ನ ರಮಾಪಿ ಪದಾಂಗುಲಿ ಲಸನ್ ನಖದೂರಾಜತನಂತ ಸದ್ಗುಣಾನ್ ಗಣಯಂತಿ ಅಪಿ. ಅಂತಹ ಶಕ್ತಿ ಆ ಪರಮಾತ್ಮ, ಅವನ ಬಗ್ಗೆ ಅವನೊಬ್ಬನೇ ಪೂರ್ಣವಾಗಿ ತಿಳಿದಿದ್ದಾನೆ. ದೇಹೋ ಸವೋತ್ತಮ ಅಥವಾ ದೇಹೋ ಸವೋಕ್ಷಾಹ, ಮನಸೋ ಭೂತ ಮಾತ್ರಾಹ ಅಥವಾ ಮನವೋ ಭೂತ ಮಾತ್ರಾಹ. ಇಲ್ಲಿ ಭಾಗವತದಲ್ಲಿ ಪಾಠ ವ್ಯತ್ಯಾಸ ಇದ್ದಷ್ಟು ಬಹುಶಃ ಬೇರೆ ಎಲ್ಲೂ ಪಾಠ ವ್ಯತ್ಯಾಸ ಇಲ್ಲ. ಬಹಳಷ್ಟು ಪಾಠ, ಒಬ್ಬೊಬ್ಬರದ್ದು ಒಂದೊಂದು ಪಾಠ, ಒಂದೊಂದು ಪಾಠಕ್ಕೂ ಒಂದೊಂದು ವಿಶೇಷವಾದ ಅರ್ಥ, ಅಪಪಾಠ ಅಲ್ಲ, ಎಲ್ಲಕ್ಕೂ ವಿಶೇಷವಾದ ಅರ್ಥ. ಮನವೋ ಅಥವಾ ಮನಸೋ ಭೂತ ಮಾತ್ರಾಹ ನಾತ್ಮಾನಮನ್ಯಂಚ ವಿದುಹು ಪರಂ ಯತ್ ಸರ್ವಂ ಪುಮಾನ್ ವೇದ ಗುಣಾಂಶ್ಚ ತಜ್ಞಃ ನ ವೇದ ಸರ್ವಜ್ಞಮನಂತ ಮೀಡೇ. ಉಪಜಾತಿ ವೃತ್ತದಲ್ಲಿರುವ ಸುಂದರವಾದ ಪದ್ಯ. ದೇಹ, ದೇವರನ್ನು ಯಾರ್ಯಾರು ತಿಳಿದಿಲ್ಲ ಗೊತ್ತು? ದೇಹಕ್ಕೆ ತಾನೂ ಗೊತ್ತಿಲ್ಲ, ಬೇರೆಯವರು ಗೊತ್ತಿಲ್ಲ. ಈ ಶ್ಲೋಕಕ್ಕೆ ಬೇರೆಯವರು ಬೇರೆ ರೀತಿ ಅರ್ಥ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಅರ್ಥ ಹೀಗೆ ಕಾಣಿಸುತ್ತೆ: ದೇಹ, ನಮ್ಮ ದೇಹ, ಆಮೇಲೆ ಅಸವಹ, ನಮ್ಮ ಪ್ರಾಣಗಳು, ಆಮೇಲೆ ಅಕ್ಷಾಹ, ನಮ್ಮ ಇಂದ್ರಿಯಗಳು, ಮನಸಃ, ನಮ್ಮ ಮನಸ್ಸುಗಳು ಅಂದ್ರೆ ಅಂತಃಕರಣಗಳು, ಭೂತ ಮಾತ್ರಾಹ, ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ನಾತ್ಮಾನ ಮನ್ಯಂಚವಿದು. ಇವರು ತನ್ನ ಬಗ್ಗೆಯೂ ಇವರಿಗೆ ಗೊತ್ತಿಲ್ಲ, ಬೇರೆಯವರ ಬಗ್ಗೆಯೂ ಇವರಿಗೆ ಗೊತ್ತಿಲ್ಲ. ಇದು ಹೇಳಬೇಕಾ? ದೇಹಕ್ಕೆ ತನ್ನ ಬಗ್ಗೆಯೂ ಗೊತ್ತಿಲ್ಲ, ಬೇರೆಯವರ ಬಗ್ಗೆಯೂ ಗೊತ್ತಿಲ್ಲ. ಇದನ್ನು ದಕ್ಷ ಪ್ರಜಾಪತಿ ನಮ್ಗೆ ಹೇಳಿಕೊಡ್ಬೇಕಾ? ದೇಹಕ್ಕೆ ಗೊತ್ತಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ. ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲದೆ ಇದ್ದವನಿಗೆ ಏನು ಗೊತ್ತಿಲ್ಲ ಅಂತ ಅರ್ಥ. ಅಂದ್ರೆ ದೇಹ ಅನ್ನೋದು ಜಡ ಅಲ್ವಾ? ಜಡವಾದ ದೇಹಕ್ಕೆ ತನ್ನ ಬಗ್ಗೆಯೂ ಗೊತ್ತಿಲ್ಲ, ಬೇರೆಯವರ ಬಗ್ಗೆಯೂ ಗೊತ್ತಿಲ್ಲ ಅಂತ ಏನ್ ಹೇಳ್ಬೇಕು? ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಇಲ್ಲಿ ದೇಹ ಅಂದ್ರೆ ದೇಹದ ಅಭಿಮಾನಿ ಅಂತ ಅರ್ಥ. ಎಲ್ಲ ಹಾಗೆ ಭೂತ ಮಾತ್ರ ಅಂದ್ರು ಪಂಚಭೂತಗಳು, ಪಂಚ ತನ್ಮಾತ್ರೆಗಳು ಅಂತ ಅರ್ಥ ಅಲ್ಲ, ಅವುಗಳ ಅಭಿಮಾನಿಗಳು ಅಂತ ಅರ್ಥ. ಯಾಕೆ ಹಾಗರ್ಥ
ಅದನ್ನು ವ್ಯಾಸರು ಏನು ತಿಳಿಸಿಕೊಳ್ಳಿಲ್ಲ ಅಲ್ವಾ ಅಂದ್ರೆ ನೋಡಿ, ಶ್ಲೋಕದಲ್ಲೇ ಇದೆ, ದೇಹ ಅಸವಹ ಅಕ್ಷಾಹ ಅಂತಿದೆ. ಅಕ್ಷ ಅಂದ್ರೆ ಏನು? ಅಕ್ಷ ಅನ್ನುವುದಕ್ಕೆ ಇಂದ್ರಿಯ ಅಂತ ಅರ್ಥ. ಅಕ್ಷಿ ಅಂದ್ರೆ ಕಣ್ಣು, ಅಕ್ಷ ಅಂದ್ರೆ ಇಂದ್ರಿಯ. ಪ್ರತ್ಯಕ್ಷ ಅಂದ್ರೆ ಇಂದ್ರಿಯಗಳಿಂದ ಹುಟ್ಟಿದ ಜ್ಞಾನ. ಅಕ್ಷ ಶಬ್ದಕ್ಕೆ ಇಂದ್ರಿಯಗಳು ಅಂತ ಅರ್ಥ. ಆದರೆ ಇಂದ್ರಿಯಗಳು ಅನ್ನುವ ಅರ್ಥದಲ್ಲಿ ಅಕ್ಷ ಶಬ್ದವನ್ನು ನಪುಂಸಕಲಿಂಗದಲ್ಲೇ ಬಳಸಬೇಕು. ಅಕ್ಷಂ ಅಕ್ಷೇ ಅಕ್ಷಾಣಿ, ಪ್ರತ್ಯಕ್ಷಂ ಪ್ರತ್ಯಕ್ಷೇ ಪ್ರತ್ಯಕ್ಷಾಣಿ. ಅಕ್ಷ ಶಬ್ದ ನಪುಂಸಕಲಿಂಗದಲ್ಲಿ ಇರಬೇಕು. ಇಲ್ಲಿ ಅಕ್ಷಾಹ ಅಂತ ಪುಲ್ಲಿಂಗದ ಶಬ್ದ ಬಳಸಿದ್ದಾರೆ. ಅಕ್ಷ ಶಬ್ದವನ್ನು ಪುಲ್ಲಿಂಗದಲ್ಲಿ ಬಳಸುವುದು ಯಾವಾಗ ಅಂದ್ರೆ ಅದರ ದೇವರು ಅನ್ನುವ ಅರ್ಥದಲ್ಲಿ, ಇಂದ್ರಿಯಗಳ ಅಭಿಮಾನಿಗಳು ಅನ್ನುವ ಅರ್ಥದಲ್ಲಿ. ಆದ್ರಿಂದ ಇಲ್ಲಿ ಪುಲ್ಲಿಂಗದಲ್ಲಿರುವುದರಿಂದ ಉಳಿದದ್ದೆಲ್ಲವೂ ಅದರ ಅಭಿಮಾನಿ ದೇವತೆಗಳನ್ನು ಸ್ವೀಕಾರ ಮಾಡಬೇಕು ಅನ್ನುವುದಕ್ಕೆ ದ್ಯೋತಕ. ಸರಿ, ಹಾಗಾದ್ರೆ ದೇಹ ಅಂದ್ರೆ ಯಾರು? ದೇಹದ ಅಭಿಮಾನಿ. ದೇಹದ ಅಭಿಮಾನಿ ಯಾರು? ದೇಹದ ಅಭಿಮಾನಿ ಕುಬೇರ. ಆಚಾರ್ಯರು ಅದನ್ನು ಉಲ್ಲೇಖ ಮಾಡಿದ್ರು. ದೇಹಮಾನಿ ವೈಶ್ರವಣ ಮರುತಃ ಪ್ರಾಣಮಾನಿನಃ. ದೇಹಕ್ಕೆ ಅಭಿಮಾನಿ ಯಾರು ಅಂದ್ರೆ ವೈಶ್ರವಣ. ವೈಶ್ರವಣ ಅಂದ್ರೆ ಯಾರು? ವಿಶ್ರವಸ್ಸಿನ ಮಗ. ವಿಶ್ರವಸ್ಸಿನ ಎರಡನೇ ಮಗನಿಗೆ ರಾವಣ ಅಂತ ಹೆಸರು, ಮೊದಲನೇ ಮಗನಿಗೆ ಕುಬೇರ ಅಂತ ಹೆಸರು. ರಾವಣನಿಗೆ ವೈಶ್ರವಣ ಅಂತ ಕರೆಯುವುದಿಲ್ಲ, ಯಾಕಂದ್ರೆ ವಿಶ್ರವಸ್ಸಿಗೆ ಅನುರೂಪನಾದ ಮಗ ಅಲ್ಲ, ಎಡವಟ್ಟಾಗಿ ಹುಟ್ಟಿದ ಮಗ. ಆದರೆ ವೈಶ್ರವಣ ಕುಬೇರ ವಿಶ್ರವಸ್ಸು ಅನ್ನುವ ಬ್ರಾಹ್ಮಣನಿಗೆ ಅತ್ಯಂತ ಅನುರೂಪನಾದ ಮಗನಾದ್ರಿಂದ ಆತನನ್ನು ವಿಶ್ರವಸ್ಸಿನ ಮಗ ಅಂತ ಧೈರ್ಯವಾಗಿ ಎಲ್ಲರೂ ಕರೀತಾರೆ. ವೈಶ್ರವಣ ಅಂತ ಅವರನ್ನು ಕರೆಯುವುದು. ಈ ವಿಶ್ರವಸ್ಸಿಗೆ ಇಬ್ಬರು ಪತ್ನಿಯರು. ಸರಿಯಾದ ಹೆಂಡತಿಯಲ್ಲಿ ಹುಟ್ಟಿದವ ಒಬ್ಬನೇ ಕುಬೇರ. ಆಮೇಲೆ ಎಡವಟ್ಟು ಹೆಂಡತಿ ಒಬ್ಬಳು ತಪಸ್ಸು ಮಾಡುವಾಗ ಬಂದು ಆಕೆಯಲ್ಲಿ ಹುಟ್ಟಿದ 3 ಅಲ್ಲ 4 ಜನ ಮಕ್ಕಳು. ಅದರಲ್ಲಿ ಮೊದಲನೆಯವನು ಹುಟ್ಟುವಾಗಲೇ ಎಲ್ಲಾ ಮಕ್ಕಳು ಅಂದ್ರೆ ಯಾರು? ಈ LKG UKG ಮಕ್ಕಳಲ್ಲ, ಪ್ರಾಥಮಿಕ ಶಾಲೆಗೆ ಹೋಗುವ ಎಲ್ಲಾ ಮಕ್ಕಳು ಕೂಡ ತಮ್ಮ ಶರೀರದಲ್ಲಿ ಎಲ್ಲವನ್ನೂ ಹೊರಗೆ ಹಾಕೊಂಡು, ಬಾಯಿಯಲ್ಲಿ ಮತ್ತೊಂದು ಕಡೆ ಎಲ್ಲ ಶರೀರದಲ್ಲಿದ್ದದ್ದು ಎಲ್ಲ ಹೊರಗೆ ಹಾಕೊಂಡು ಚೀರುವುದಕ್ಕೆ ಪ್ರಾರಂಭಿಸಿತು. ಅಷ್ಟು ಭಯಾನಕವಾದ ವ್ಯಕ್ತಿ ಹುಟ್ಟಿದ ಹಾಗೆ ಎಲ್ಲ ಕಡೆ ಅಳು. ಮನುಷ್ಯರು ಮಾತ್ರ ಅಳುವುದಲ್ಲ, ಗೂಬೆಗಳು ಕಾಗೆಗಳು ಅಳುವುದಕ್ಕೆ ಶುರು ಮಾಡಿ. ಈ ರೀತಿ ಲೋಕವನ್ನೇ ರವವನ್ನು ಮಾಡಿಸಿದವನಾದ್ರಿಂದ ಅವನಿಗೆ ರಾವಣ ಅಂತ ಹೆಸರಿಟ್ಟು. ರವ ಅಂದ್ರೆ ಶಬ್ದ, ಅಳುವುದು. ರಾವಯತೀತಿ ರಾವಣ ಅಂತ, ಲೋಕ ರಾವಣತ್ವಾತ ರಾವಣ ಅಂತ ಅವನಿಗೆ ಹೆಸರಿಟ್ಟು. ಎರಡನೇ ಅವ ಹುಟ್ಟುವಾಗ ತಲೆ ಕಾಣಿಸ್ಲಿಲ್ಲ, ಕಿವಿ ಮಾತ್ರ ಕಾಣಿಸ್ತು. ಈ ತಲೆಯನ್ನು ಮುಚ್ಚಿಕೊಂಡ ಕಿವಿ, ಗಣಪತಿಯ ಕಿವಿ ಅಲ್ಲ ಅದು, ಕುಂಭದ ಹಾಗಿರುವ ಕಿವಿ. ಕುಂಭದ ಹಾಗಿನ ಕರ್ಣದವ ಹುಟ್ಟಿದವನಾದ್ರಿಂದ ಅವನನ್ನು ಕುಂಭಕರ್ಣ ಅಂತ ಹೆಸರಿಸಿದ. ಮೂರನೆಯವ ಹುಟ್ಟುವಾಗ ಎಲ್ಲರಿಗೂ ಕೂಡ ಹುಟ್ಟಿದ್ದ ಭಯ ಎಲ್ಲ ದೂರ ಹೋಯ್ತಂತೆ. ವಿಗತಂ ಭೀಷಣಂ ಯಸ್ಮಾತ್, ಎಲ್ಲ ಭಯವೂ ದೂರ ಹೋದದ್ರಿಂದ ಅವನನ್ನು ವಿಭೀಷಣ ಅಂತ ಹೆಸರಿಟ್ರು. ಅದರ ಮಧ್ಯದಲ್ಲಿ ಒಬ್ಬಾಕೆ ಹುಟ್ಟಿದ್ಲು. ಅವಳು ಹುಟ್ಟುವಾಗ ತಲೆ ಮೊದಲು ಬಂದದ್ದು ಅಲ್ಲ, ಕಾಲು ಮೊದಲು ಬಂದದ್ದಲ್ಲ, ಕೈ ಮೊದಲು ಬಂದದ್ದು ಹೊರಗೆ. ಕೈ ಮೊದಲು ಬಂದ್ರೆ ಆ ಕೈಯಲ್ಲಿ ಹುಟ್ಟುವಾಗಲೇ ಇಷ್ಟಿಷ್ಟು ಉದ್ದದ ಉಗುರುಗಳು. ಆ ಉಗುರು ಎಷ್ಟು ದೊಡ್ಡದಿದೆ ಅಂದ್ರೆ, ಒಂದು ಉಗುರಿನಲ್ಲಿ ನೀವು ಏನೋ ಅಕ್ಕಿಯಲ್ಲಿ ಏನಾದ್ರೂ ಕಲ್ಲು ಮುಳ್ಳು ಸೇರಿಕೊಂಡಿದ್ರೆ ಆ ಉಗುರಿನಲ್ಲಿ ಹಾಗೆ ಹೀಗೀಗೆ ಅಂದ್ರೆ ಸಾಕು, ಎಲ್ಲ ಸರಿ ಹೋಗ್ತದೆ. ಶೂರ್ಪದ ಹಾಗಿರುವ ಉಗುರು. ಈಗ ಶೂರ್ಪ ಅಂದ್ರೆ ಮೊರದ ಹಾಗಿರುವ ಉಗುರಿನ ಅವಳು ಹುಟ್ಟಿದ್ರಿಂದ ಅವಳಿಗೆ ಶೂರ್ಪಣಖ ಅಂತ ಹೆಸರಾಯ್ತು. ಇಂಥವರೆಲ್ಲ ಹುಟ್ಟಿದ್ದಾರೆ. ವಿಶ್ರವಸ್ಸಿನ ಎಡವಟ್ಟು ಪತ್ನಿಯಲ್ಲಿ ಆವಿರ್ಭವಿಸಿದವರು ಕೈಕಸಿ ಅಂತ ಆಕೆಯ ಹೆಸರು. ಈತ ವಿಶ್ರವಸ್ಸಿಗೆ ಧರ್ಮಪತ್ನಿಯಲ್ಲಿ ಆವಿರ್ಭವಿಸಿದವನಾದ್ದರಿಂದ ಈತನಿಗೆ ವೈಶ್ರವಣ ಅಂತ ಹೆಸರು. ವೈಶ್ರವಣನ ಊರು ಲಂಕೆ. ಲಂಕೆಯನ್ನು ಕೊಟ್ಟದ್ದು ವಿಶ್ರವಸ್ಸು ಯಾರಿಗೆ? ಈ ವೈಶ್ರವಣನಿಗೆ, ಕುಬೇರನಿಗೆ. ಪುಷ್ಪಕ ವಿಮಾನವನ್ನು ಕೊಟ್ಟದ್ದು ಯಾರಿಗೆ? ಕುಬೇರನಿಗೆ. ಆದ್ರೆ ಹೋದದ್ದೆಲ್ಲ ತಮ್ಮನಿಗೆ. ಈ ವಿಶ್ರವಸ್ಸು ಹೇಳಿದ ತಮ್ಮನಿಗೆ, ಅಣ್ಣನ ಹಾಗಾಗ್ಬೇಕಪ್ಪ ನೀನು. ನೋಡು, ಅಣ್ಣ ಎಷ್ಟೆಲ್ಲ ತಪಸ್ಸು ಮಾಡಿ ಎಂಥದ್ದೆಲ್ಲ ಸಂಪಾದಿಸಿದ್ದಾನೆ. ಪುಷ್ಪಕ ವಿಮಾನ ಎಂಥ ಅಸಾಮಾನ್ಯವಾಗಿ ಗೊತ್ತಾ? ಎಷ್ಟು ಜನ ಬೇಕಾದ್ರೂ ಹೋದ್ರೆ ಅಷ್ಟು ದೊಡ್ಡದಾಗುತ್ತೆ ಅಂಥ ವಿಮಾನ ಅದು. ಇದೆಲ್ಲ ಅವನ ಸಾಮರ್ಥ್ಯದಿಂದ ಅರ್ಜಿಸಿದ್ದು. ನೀನು ಹಾಗೆ ಸಂಪಾದಿಸಬೇಕಪ್ಪ ಅಂತ ಅಪ್ಪ ಮಗನಿಗೆ ಉಪದೇಶ ಮಾಡಿದ್ರೆ ಮರುದಿವಸವೇ ಅಣ್ಣನನ್ನು ಹೊಡೆದು ಬರೆದು ಎಲ್ಲ ತಗೊಂಡ. ಏನು ಅಣ್ಣನನ್ನು ಮೀರಿಸಿದಂತಹ ವ್ಯಕ್ತಿ ಇಂಥ ವ್ಯಕ್ತಿ ರಾವಣ. ಅವನ ಅಣ್ಣ ವೈಶ್ರವಣ ಅವ ಬಂದು ಕೈ ಮುಗಿತಾನೆ ಅಪ್ಪನಿಗೆ. ಅಪ್ಪ, ತಮ್ಮ ಹೊಡೆದು ಬಡ್ದು ತಗೊಳ್ತಾ ಇದ್ದಾನೆ, ಏನ್ ಮಾಡ್ಬೇಕು ಅಂತ ಹೇಳಿ. ತಗೊಳ್ಳಿ, ನಿಂಗೆ ಗೊತ್ತಲ್ವ ಅದೆಲ್ಲ ಎಷ್ಟು ಶಾಶ್ವತ ಅಂತ ನಿಂಗೆ ಗೊತ್ತಲ್ವ, ತಗೊಳ್ಳಿ ಸದ್ಯಕ್ಕೆ ಹೋಗ್ಲಿ ಎಂತ ಅಪ್ಪನೇ ಹೇಳಿದಾಗ ಇವ ಅಪ್ಪನಿಗೆ ನಮಸ್ಕಾರ ಮಾಡಿ ತೆಗೋ ತಮ್ಮ ಅಂತ ಎಲ್ಲ ಇದ್ದದ್ದು ಅವ ತೆಗೊಳ್ಳದೆ ಇದ್ದದ್ದನ್ನು ಸೇರಿಸಿ ಕೊಟ್ಟ. ಆಮೇಲೆ ಅದು ಲಂಕೆಯಲ್ಲೆಲ್ಲ ಅವನಿಂದ ಸಂಗ್ರಹಿಸಲ್ಪಟ್ಟಿತ್ತು ಅಂತ ರಾಮಾಯಣದಲ್ಲಿ ವಾಲ್ಮೀಕಿಗಳು ಉಲ್ಲೇಖ ಮಾಡ್ತಾರೆ. ಅಂತಹ ಸಾತ್ವಿಕನಾದಂತಹ ವೈಶ್ರವಣ ಕುಬೇರ ಅಂತ ಅವನಿಗೆ ಹೆಸರು. ಕುಬೇರ ಅಂತ ವೈಶ್ರವಣನ್ನು ಯಾಕೆ ಕರೆಯುವುದು? ಬೇರ ಅಂದ್ರೆ ಶರೀರ. ಕುತ್ಸಿತವಾದ ಬೇರಗಳಿಗೆಲ್ಲ ಅಭಿಮಾನಿಯಾದ್ರಿಂದ ಅವನಿಗೆ ಕುಬೇರ ಅಂತ ಹೆಸರು. ಕುತ್ಸಿತ ಬೇರ ಅಂದ್ರೆ ಮನುಷ್ಯನ ದೇಹ.
ಮನುಷ್ಯನ ದೇಹವನ್ನು ಯಾಕೆ ಕುಬೇರ ಅಂತ ಕರೆಯುವುದು, ಕುತ್ಸಿತ ದೇಹ ಅಂತ ಯಾಕೆ ಕರೆಯುವುದು? ಯಾಕಂದ್ರೆ ಇದು ವಾಸನೆ ಬರ್ತದೆ. ಆದ್ರಿಂದ ಸ್ನಾನ ಮಾಡ್ತಾನೆ, ಸ್ನಾನ ಮಾಡಿದ ಮೇಲೆ ವಾಸನೆ, ಕೊನೆಗೆ ಮತ್ತೆ ಕೆಟ್ಟ ವಾಸನೆ ಬರ್ತದೆ ಅಂತ ಡುಸ್ ಪುಸ್ 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 ಮಾಡ್ಕೊಂಡು ಹೋಗ್ತಾನೆ. ಅದು ಇನ್ನಷ್ಟು ವಾಸನೆಯ ಜೊತೆಗೆ ಸುವಾಸನೆ ಸೇರಿದ್ರೆ ಅದಕ್ಕಿಂತ ದುರ್ವಾಸನೆ ಮತ್ತೊಂದಿಲ್ಲ. ಹೀಗೆಲ್ಲ ಆಗ್ತದೆ. ಆದ್ರಿಂದ ಇದು ದೇವತೆಗಳಿಗೆ ಮನುಷ್ಯನ ಶರೀರದ ವಾಸನೆ ಆಗುವುದಿಲ್ಲ ಅಂತ ಮಹಾಭಾರತದಲ್ಲಿ ಬರ್ತದೆ. ಅದೊಂದು ವಾಸನೆ ಅದು ಶರೀರ. ಅಂತಹ ಕುಬೇರಕ್ಕೆ ಅಭಿಮಾನಿಯಾದವನಾದ್ರಿಂದ ವೈಶ್ರವಣನಿಗೆ ಕುಬೇರ ಅಂತ ಹೆಸರು. ಅವನು ದೇಹಮಾನಿ, ಅವನು ಸ್ವಾತ್ಮಾನಂ ನ ವೇದ ಪರಮಾತ್ಮಾನಂ ನ ಅನ್ಯಂಚ ನ ವೇದ. ಕುಬೇರನೂ ಕೂಡ ತನ್ನ ಬಗ್ಗೆ ಸರಿಯಾಗಿ ತಿಳಿದಿಲ್ಲ, ಬೇರೆಯವರ ಬಗ್ಗೆಯೂ ಸರಿಯಾಗಿ ತಿಳಿದಿಲ್ಲ. ಇದೆಲ್ಲ ಪ್ರಮಾಣ ಪದ್ಧತಿಯ ಪ್ರಾರಂಭದಲ್ಲಿ ಬರ್ತದೆ. ಯಾರಿಗೆ ಎಷ್ಟು ಜ್ಞಾನ ಇದೆ ಅಂತ ವಿಚಾರ ಮಾಡುವಾಗ ಇದು ಬರ್ತದೆ. ಇವರಿಗೆ ಗೊತ್ತಿಲ್ಲ, ತನ್ನ ಬಗ್ಗೆ ಗೊತ್ತಿಲ್ಲ ಅನ್ನುವುದನ್ನು ಗೀತಾ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ. ದೇವರಿಗೆ ಕ್ಷೇತ್ರಜ್ಞ ಅಂತ ಹೆಸರು. ದೇವರನ್ನು ಯಾಕೆ ಕ್ಷೇತ್ರಜ್ಞ ಅಂತ ಕರೆಯುವುದು? ಕ್ಷೇತ್ರವನ್ನು ತಿಳಿದವ. ಕ್ಷೇತ್ರ ಅಂದ್ರೆ ಯಾವುದು? ಶರೀರ. ಇದಂ ಶರೀರಂ ಕೌಂತೆಯ ಕ್ಷೇತ್ರ ಮಿತ್ಯ ವಿಧೀಯತೆ. ಈ ಶರೀರಕ್ಕೆ ಕ್ಷೇತ್ರ ಅಂತ ಹೆಸರು. ಎಲ್ಲರ ಕ್ಷೇತ್ರವನ್ನು ತಿಳಿದವರು ನಾವಲ್ಲ. ನನ್ನ ಕ್ಷೇತ್ರದ ಬಗ್ಗೆ ನನಗೆ ಗೊತ್ತಿಲ್ಲ, ಇನ್ನೊಬ್ಬರ ಕ್ಷೇತ್ರದ ಬಗ್ಗೆ ಹೇಗೆ ಗೊತ್ತು? ಹಾಗಾದ್ರೆ ಎಲ್ಲಾ ಕ್ಷೇತ್ರವನ್ನು ತಿಳಿದವ ನಾನು ಅಂತ ಕೃಷ್ಣ ಹೇಳಿಕೊಳ್ತಾನೆ. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಅಂತ ಹೇಳ್ತಾನೆ. ನಾನು ಕ್ಷೇತ್ರಜ್ಞ, ಯಾಕಂದ್ರೆ ಎಲ್ಲರ ಶರೀರವನ್ನು ಕೂಡ ಸರಿಯಾಗಿ ಅರಿತವ ನಾನು ಅಂತ. ಆದ್ರಿಂದ ದೇವರು ಎಲ್ಲವನ್ನೂ ತಿಳಿದಿದ್ದಾನೆ, ಜೀವನು ತನ್ನ ಶರೀರವನ್ನೇ ತಾನು ತಿಳಿದಿಲ್ಲ. ದೇಹ ಅಸವಹ, ಅಸುಗಳು ಅಂದ್ರೆ ಪ್ರಾಣಗಳು. ಅಸು ಅಂದ್ರೆ ಪ್ರಾಣ ನಮ್ಗೆ ಗೊತ್ತಿದೆ. ಅಸು ನೀಗಿದನು ಅಂತ ನಾವು ಪ್ರಯೋಗ ಮಾಡುವುದು ಉಂಟು. ಅಸು ಅಂದ್ರೆ ಪ್ರಾಣ. ಅಸವಹ ಅಂದ್ರೆ ಪ್ರಾಣಗಳು. ಪ್ರಾಣಗಳು 5: ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ ಪಂಚಪ್ರಾಣಗಳು ಉಂಟು. ಈ ಪಂಚಪ್ರಾಣಗಳು ಕೂಡ ಭಗವಂತನನ್ನಾಗಲಿ ತನ್ನನ್ನಾಗಲಿ ಬೇರೆಯವರನ್ನಾಗಲಿ ಸರಿಯಾಗಿ ತಿಳಿದಿಲ್ಲ. ಯಾರು ಪ್ರಾಣರು ಅಂದ್ರೆ ಯಾರು? ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ ವಾಯುದೇವರಿಂದ ಅಭಿಮನ್ಯಮಾನವಾದ ಪಂಚಪ್ರಾಣರಿದ್ದಾರೆ. ಅವರು ದೇವರನ್ನು ತನ್ನನ್ನು ತಿಳಿದಿಲ್ಲ, ಬೇರೆಯವರನ್ನು ತಿಳಿದಿಲ್ಲ ಅಂದ್ರೆ ತಪ್ಪು. ಪ್ರಾಣತತ್ವ ಅನ್ನುವುದು ಎಲ್ಲವನ್ನೂ ತಿಳಿದಿದೆ, ಆದರೆ ದೇವರ ವಿಷಯದಲ್ಲಿ ಮಾತ್ರ ಅನೇಕ ವಿಷಯ ಗೊತ್ತಿಲ್ಲ, ಇಷ್ಟು ಮಾತ್ರ. ಆದ್ರಿಂದ ಇಲ್ಲಿ ಅಸು ಅಂದ್ರೆ ಮುಖ್ಯ ಪ್ರಾಣನ ಪಂಚರೂಪ ಇಟ್ಟುಕೊಳ್ಳುವುದಲ್ಲ. ಇಲ್ಲಿ ಅಸು ಅಂತ ಹೇಳಿದ್ರೆ ಮರುತಃ ಪ್ರಾಣಮಾನಿನಃ. ಮರುತ್ತುಗಳು 49 ಜನ ಇದ್ದಾರೆ. ಪರಮ ಪವಿತ್ರರಾದಂತಹ ಇಂದ್ರನಿಗೆ ತಮ್ಮಂದಿರಾಗಿ ದ್ವಿತೀಯ ಹೊಟ್ಟೆಯಲ್ಲಿ ಹುಟ್ಟಿದವರು, ಅದ್ವಿತೀಯ ಹೊಟ್ಟೆಯಲ್ಲಿ ಹುಟ್ಟಿದವರಲ್ಲ. ಅಂತಹ 49 ಜನ ಮರುತ್ತುಗಳು ನಮ್ಮ ಶರೀರದಲ್ಲಿರುವ ಪ್ರಾಣತತ್ವಕ್ಕೆ ಅಭಿಮಾನಿಗಳು. ಅಂದ್ರೆ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಅಭಿಮಾನಿ ದೇವತೆಗಳು ಈ ಮರುತ್ತುಗಳಿದ್ದಾರೆ. ಈ ಪಂಚಪ್ರಾಣಗಳು ಬೇರೆ ಬೇರೆ ಕೆಲಸ ಮಾಡ್ತವೆ. ಹೃದಯ ಪ್ರಾಣ, ಗುದೆ ಅಪಾನಃ, ಸಮಾನಃ ನಾಭಿ ಸಂಸ್ಥಿತ, ಉದಾನಃ ಕಂಠದೇಶಸ್ಥಃ, ವ್ಯಾನಃ ಸರ್ವಶರೀರಕಃ ಅಂತ ಬೇರೆ ಬೇರೆ ಜಾಗದಲ್ಲಿದ್ದುಕೊಂಡು ಅವುಗಳು ಮಾಡುವ ಕೆಲಸದ ಕಾರಣದಿಂದ ಅವುಗಳಿಗೆ ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ ಪಂಚ ಹೆಸರುಗಳು ಬರ್ತಾವೆ. ಅದು ಮರುತ್ತುಗಳು ನಮ್ಮ ಶರೀರದಲ್ಲಿದ್ದು ಏನು ಕೆಲಸ ಮಾಡ್ತಾರೆ, ಅವರಿಗೆ ಶರೀರ ಯಾಕೆ ಗೊತ್ತಿಲ್ಲ. ಈ ಚಿಂತನೆಯನ್ನು ನಾವು ಮತ್ತೆ ನಾಳೆ ದಿವಸ ಸೇರಿದಾಗ ಅನುಸಂಧಾನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.